ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೆಕ್ಷನ್ ಇ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಲ್ಲ, ಅದರಲ್ಲಿ 11 ಎಪಿಸೋಡ್ಸ್ ಅಪ್ಲೋಡ್ ಆಗಿದೆ. ನೋಡ್ತಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 12th ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ಬೇರೆಯವ್ರಿಗಿಂತ ಮುಂಚೆ ನೀವು ವಿಡಿಯೋಸ್ ನ ನೋಡಬಹುದು. ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಖಂಡಿತ ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಅದ್ರ ಮುಖಾಂತರ ಕೂಡ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಇವತ್ತಿನ 12th ಎಪಿಸೋಡ್ ನ ನೋಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಯೂರಿ ಏನ್ ಅನ್ಕೊಂಡ ಅಂತ ಗೊತ್ತಿಲ್ಲ, ಜೆಜೆಗೆ ಕಿಸ್ ಮಾಡ್ಬಿಟ್ಟ. ಅವಳಿಗೆ ಸ್ವಲ್ಪ ತಾದ್ಮೇಲೆ ರಿಯಲೈಸ್ ಆಗೋದು, ಒಂಥರ ತುಂಬಾನೇ ಎಂಬ್ಯಾರಸ್ ಆಗ್ಬಿಟ್ಲು. ಅಂದ್ರೆ ಕೈಫರ್ಗೆ ಏನಾದ್ರು ಚೀಟ್ ಮಾಡ್ತಾ ಇದೀನ ಅಂತ ಯೋಚನೆ ಮಾಡಕ್ಕೆ ಶುರು ಮಾಡ್ಬಿಟ್ಲು. ಅವಳು ಅಲ್ಲಿಂದ ಹೋದ್ಮೇಲೆ ಯೂರಿ ಮತ್ತೆ ಕೈಫರ್ ಇಬ್ರು ಒಬ್ರಿಗೊಬ್ರು ಗುರಾಯಿಸ್ಕೊಳ್ತಾ ಇರ್ತಾರೆ. ಇವಾಗ ಹಂಗೆ ನಮ್ಮ ಜೆಜೆ ಅವ್ರ ಮನೇಲಿ ತೋರಿಸ್ತಾರೆ. ಅವಳು ಈಗ ತಾನೇ ಎಚ್ಚರ ಆಗ್ತಿದೆ, ಅಂದ್ರೆ ಇವಾಗ ತಾನೇ ಎದ್ದೇಳ್ತಾ ಇದ್ದಾಳೆ. ಬಟ್ ಅವಳಿಗೆ ಒಂಥರ ತುಂಬಾನೇ ಮಂಕಾಗಿದೆ, ತಲೆ ಬೇರೆ ತುಂಬಾನೇ ನೋವ್ತಾ ಇದೆ. ಏನಾಯ್ತಿದು, ಒಂದು ಫುಲ್ ಬಾಟ್ಲ್ ಹೊಡೆದರ ತರ ಫೀಲ್ ಬರ್ತಾ ಇದೆಯಲ್ಲ ನನಗೆ, ಏನಾಯ್ತು ಅಂತ ಎದ್ ಕೂತ್ಕೊಂತಾಳೆ. ಅವಾಗ್ಲೇ ಕಣ್ಬಿಟ್ ಮೇಲೆ ಅವಳಿಗೆ ಗೊತ್ತಾಗೋದು, ಫಸ್ಟ್ ಆಫ್ ಆಲ್ ಅವಳ ಮನೇಲಿ ಅವಳಿಲ್ಲ ಅಂತ ಬೇರೆ ಯಾವ್ದೋ ಜಾಗದಲ್ಲಿ ಇದ್ದಾಳೆ. ಅಯ್ಯೋ ಇದ್ಯಾರ್ದು ರೂಮು, ನಾನೆಲ್ ಬಂದ್ ಮಲ್ಗಿದೀನಿ ಅಂತ ತಲೆ ಕಿತ್ಕೊಂತಾ ಇರ್ತಾಳೆ. ಏನ್ ನಡೀತೋ ಏನೋ ಗೊತ್ತಿಲ್ವೇ. ಕೈಫರ್ ಜೊತೆ ಇದ್ದಿದ್ ಮೂಮೆಂಟ್ ಮಾತ್ರ ನೆನಪು ಬರ್ತಾ ಇದೆ. ಆಮೇಲೆ ಏನಾಯ್ತು, ಯೂರಿ ನನ್ನ ಕಿಸ್ ಮಾಡ್ದ, ಅದಾದ್ಮೇಲೆ ಏನಾಯ್ತು ಅಂತ ಏನೋ ಕೆಲವೊಂದು ವಿಷಯಗಳಿಗೆ ಅವಳಿಗೆ ನೆನಪು ಬರ್ತಾ ಇದೆ. ಬಟ್ ಏನಾಯ್ತು ಅಂತ ಅವಳಿಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ತಾನೆ ಇಲ್ಲ. ತಲೆ ಕಿತ್ಕೊಂತಾ ಇರ್ತಾಳೆ, ಏನ್ ನಡೀತು ಅಂತ. ಅವಾಗ್ಲೇ ನಮ್ಗೊಂದ್ ವಿಷಯ ತೋರ್ಸೋದು, ಇವಾಗ ಈ ಪ್ರೆಸೆಂಟ್ ಸೀನ್ ನಡೀತಾ ಇದಲ್ವಾ, ಅದಕ್ ಮುಂಚೆ ದಿನ ಏನಾಯ್ತು ಅಂತ. ಫಿಲಿಕ್ಸ್ ಬಂದು ಗೇಮ್ ಅಲ್ಲಿ ವಿನ್ ಆಗಿರ್ತಾನಲ್ವಾ, ಅಂದ್ರೆ ಬಾಸ್ಕೆಟ್ ಬಾಲ್ ಅಲ್ಲಿ ಚೆನ್ನಾಗಿ ವಿನ್ ಆದಲ್ವಾ, ಪಾರ್ಟಿಗೆ ಕರೆದಿರ್ತಾನಲ್ವಾ, ಆ ಪಾರ್ಟಿಗೆ ಹೋಗಿರ್ತಾರೆ. ಜೆಜೆ ಕೂಡ ಅವನ ಜೊತೆ ಹೋಗಿರ್ತಾಳೆ. ಇನ್ನು ಹೇಳ್ಬೇಕಂದ್ರೆ ಇಬ್ರು ಹೊರಗಡೆನೆ ನಿಂತಿದ್ದಾರೆ. ಒಳಗಡೆ ಹೋಗೋದಕ್ಕೆ ಸ್ವಲ್ಪ ಯೋಚನೆ ಮಾಡೋ ತರನೇ ಇರುತ್ತೆ. ಆ ಜಾಗ ಸ್ವಲ್ಪ ಹೈಫೈ ಆಗಿದೆ, ಮತ್ತೆ ಅಲ್ಲಿ ಸುತ್ತ ಇರೋರ್ನೆಲ್ಲ ನೋಡಿದ್ರೆ ಒಂಥರ ಡೌಟ್ ಆಗಿರುತ್ತೆ. ಫಿಲಿಕ್ಸ್ ಗೆ ಒಳಗಡೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಕೇಳಿ ಒಂಥರ ಹಂಗೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆಗ ಫಿಲಿಕ್ಸ್ ಹೇಳ್ತಾನೆ, ಜೆ ನನ್ಗೆ ಯಾಕೋ ಈ ಜಾಗದೊಳಗಡೆ ಹೋಗೋದಾ ಬೇಡವಾ ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ಡ್ರಿಂಕ್ಸ್ ಮಾಡ್ತಾ ಇದಾರೆ, ಮೋಸ್ಟ್ಲಿ ಡ್ರಗ್ಸ್ ಎಲ್ಲ ಯೂಸ್ ಮಾಡ್ತಾರೇನೋ ಅಂತ ಅನ್ನಿಸ್ತಾ ಇದೆ. ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ತುಂಬಾನೇ ವಿಯರ್ಡ್ ಆಗಿದೆ ಈ ಜಾಗ, ನಾವು ಹೋಗ್ಬೇಕಾ ಬೇಡ ತಾನೆ ಅನ್ನೋ ತರ ಕೇಳಿದಾಗ ಅವಳು ಅಂತಾಳೆ, ನನಗೂ ಹಂಗೆ ಅನ್ನಿಸ್ತಾ ಇದೆ. ಇದ್ರೂ ನಿನ್ನ ವೆಲ್ಕಮ್ ಮಾಡೋದಕ್ಕೋಸ್ಕರ ಈ ತರ ಒಂದು ಪಾರ್ಟಿನ ಇಟ್ಟಿದ್ದಾರೆ ಅಂದ್ಮೇಲೆ ಅವಾಯ್ಡ್ ಮಾಡೋದ್ ಚೆನ್ನಾಗಿರಲ್ಲ ಕಣೋ, ಬಾ ಒಳಗಡೆ ಹೋಗೋಣ ಅಂತ ಇವ್ರು ಮಾತಾಡ್ತಾ ಇರ್ಬೇಕಾದ್ರೇನೆ ಕೈಕೋ ಫುಲ್ ಆಗಿ ಕುಡ್ದಿರ್ತಾನೆ. ಹಂಗೆ ಊಗ್ಲಾಡ್ಕೊಂಡು ಬರ್ತಾನೆ. ಬರೋದು ಅಲ್ದೆ, ಫೆಲಿಕ್ಸ್ ಏನೋ ಇಲ್ಲಿ ಮಾಡ್ತಾ ಇದ್ಯಾ, ಬಾರೋ ಒಳಗಡೆ ಹೋಗೋಣ ಅಂತ ಅವ್ರಿಬ್ಬರನ್ನ ಹಂಗೆ ಹೆಗಲ ಮೇಲೆ ಕೈ ಹಾಕೊಂಡು ಹೊರಗಡೆ ಕರ್ಕೊಂಡ್ ಬರ್ತಾನೆ. ಒಳಗಡೆ ಸಖತ್ ಪಾರ್ಟಿ ನಡೀತಾ ಇರುತ್ತೆ. ಕೈಕೋ ಬೇರೆ ಬಂದು ಎಲ್ಲರಿಗೂ ಅನೌನ್ಸ್ ಮಾಡ್ತಾ ಇರ್ತಾನೆ, ಫ್ಲೆಕ್ಸ್ ಇದ್ದಿದ್ದಕ್ಕೆ ಇವತ್ತು ನಾವ್ ಗೇಮ್ ಅಲ್ಲಿ ವಿನ್ ಆಗಿದ್ದು, ಅವ್ನ್ ಸೂಪರ್ ಆಗಿ ಆಡ್ತಾನೆ ಅಂತ ಅವ್ನ ಬಗ್ಗೆ ಸ್ವಲ್ಪ ಹೊಗಳಿ ಮಾತಾಡಿದ ತಕ್ಷಣ ಎಲ್ಲಾ ಹುಡುಗಿರು ಹೂ ಅಂತ ಕೂಗಕ್ಕೆ ಶುರು ಮಾಡ್ಬಿಟ್ರು. ಹಂಗೆ ಫೆಲಿಕ್ಸ್ ನ ಸ್ವಲ್ಪ ಸಪರೇಟ್ ಆಗಿ ಕರ್ಕೊಂಡು ಹೊಟ್ಟೋದ್ರು ಹುಡುಗಿರೆಲ್ಲ ಸೇರ್ಕೊಂಡು. ಇದರಿಂದ ಜೆ ಸ್ವಲ್ಪ ದೂರ ಆಗೋ ತರ ಆಯ್ತು. ಅವಳಿಗೇನು ಬೇಜಾರಿಲ್ಲ. ಫೆಲಿಕ್ಸ್ ನ ಎಲ್ಲಾರು ಈ ತರ ಕೊಂಡಾಡ್ತಾ ಇರೋದು, ಅವ್ನ ಬಗ್ಗೆ ಹೆಮ್ಮೆಯಾಗಿ ಮಾತಾಡೋದು ಇವಳಿಗೂ ಸಂತೋಷ ಆಗತ್ತೆ. ನನ್ನ ಫ್ರೆಂಡ್ ಎಷ್ಟು ಫೇಮಸ್ ಆಗ್ತಿದ್ದಾನೆ ಅಂತ. ಆದ್ರೆ ಅವ್ರ ಜೊತೆ ಇವಳಿಗೂ ಜಾಯಿನ್ ಮಾಡಕ್ ಇಷ್ಟ ಇಲ್ವೇನೋ. ಬಟ್ ಹೊಟ್ಟೆ ಹಸಿತಾ ಇದೆ, ಅಯ್ಯೋ ಹೊಟ್ಟೆ ಹಸಿತಿದೆ, ಊಟ ಎಲ್ಲಾದ್ರೂ ಸಿಗುತ್ತಾ ಅಂತ ನೋಡ್ಕೊಂಡು ಒಳಗಡೆ ಹೋಗ್ತಾರೆ. ಆ ಜಾಗ ತುಂಬಾ ವ್ಯತ್ಯಾಸವಾಗಿದೆ. ಅವ್ರವ್ರು ಕಿಸ್ ಮಾಡ್ಕೊಂತ ಇದಾರೆ, ಮೋಸವಾಗಿರೋ ಸ್ಥಿತಿಯಲ್ಲೆಲ್ಲ ಇರ್ತಾರೆ. ಇವಳಿಗೆ ಅಯ್ಯೋ ಈ ಜಾಗಕ್ಕೆ ನಾವು ಬರ್ಬೇಕಾ ಅಂತ ನೋಡ್ಬೇಕಾದ್ರೆ ಅಲ್ಲೊಂದ್ ಜಾಗದಲ್ಲಿ ಮೈಕಾ ಇರೋದನ್ನ ಗಮನಿಸ್ತಾಳೆ ಬೇರೊಂದು ಹುಡುಗನ್ ಜೊತೆ. ಅಷ್ಟೇ ಇವಳಿಗೆ ಇನ್ನೂ ಟೆನ್ಷನ್ ಆಗೋಯ್ತು. ಈ ಮೈಕಾ ಏನ್ ಮಾಡ್ತಾ ಇದ್ಯಾ, ಯಾರು ಇವನು, ಇವ್ ಜೊತೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾ ಅಂದಾಗ ಅವ್ನ ಹಂಗೆ ತಿರ್ಗ್ಬಿಟ್ಟು ಹೆಲೋ ಜೆಜೆ ಅಂತಾನೆ. ಯಾರಂತ ನೋಡಿದ್ರೆ ಕ್ಯಾಲಿಕ್ಸೆ. ವೇಷ ಬದಲಾಯಿಸ್ಕೊಂಡ್ ಬಂದಿರ್ತಾನೆ. ನೀನೇನೋ ಇತ್ರ ವೇಷ ಬದಲಾಯಿಸ್ಕೊಂಡ್ ಬಂದಿದ್ಯಾ ಅಂದಾಗ ಮೇಕಾ ಹೇಳ್ತಾಳೆ, ಅಯ್ಯೋ ಯಾರತ್ರನು ಹೇಳ್ಬಿಡ್ಬೇಡ, ಸೆಕ್ಷನ್ ಇ ಅವ್ರಿಗೆ ಇಲ್ಲಿ ಅಲೌಡ್ ಇಲ್ಲ. ಇನ್ ಕ್ಯಾಲಿಕ್ಸ್ ಬಂದಿದ್ದಾನೆ ಅಂತ ಗೊತ್ತಾದ್ರೆ ಅವ್ನು ಹೊಡೆದೇ ಸಾಯಿಸ್ಬಿಡ್ತಾರೆ, ಅದಕ್ಕೆ ವೇಷ ಬದಲಾಯಿಸ್ಕೊಂಡ್ ಬಂದಿರೋದು. ಸರಿ ನೀನ್ ಇಲ್ಲಿ ಬಂದಿದ್ಯಾ ಅಂತ ಕೈಫರ್ಗೂ ಯೂರಿಗೆ ಅವ್ರಿಗೆಲ್ಲ ಗೊತ್ತಾ ಅಂದ್ರೆ ಅವಳು ಇಲ್ಲ ಗೊತ್ತಿಲ್ಲ, ಅವ್ರಿಗೂ ನಾನು ಹೇಳ್ದೇನೆ ಬಂದಿದ್ದೀನಿ, ನಾನು ಫೆಲಿಕ್ಸೇ ಬಂದಿದ್ದು, ಅವನ್ಗೋಸ್ಕರ ತಾನೇ ಇಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ ಅದಕ್ಕೆ ಬಂದಿದ್ದು. ಈ ಕ್ಯಾಲಿಕ್ಸ್ ನೀನ್ ಬಂದಿದ್ಯಾ ಅಂತ ಕೈಫರ್ಗೆ ಹೇಳ್ಬಿಟ್ಟ ಅಂತ ಇವಳು ಕೇಳಿದ್ರೆ ಅವ್ನು ಕೂಡ ಇಲ್ಲ ನಾನ್ ಕೂಡ ಹೇಳಿಲ್ಲ, ನಾವ್ ಆದಷ್ಟು ಬೇಗ ಇಲ್ಲಿಂದ ಹೊರಟೋಗ್ಬೇಕು ಅಂದಾಗ ಜೆಜೆ ಹೇಳ್ತಾಳೆ, ಸರಿ ಹೋಗೋಣ, ಇವಾಗ ತಾನೇ ಬಂದಿದೀವಿ, ಒಂದು ಹಾಫ್ ಅನ್ ಅವರ್ ಆದಷ್ಟು ಬೇಗ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಅವನು ಸ್ವಲ್ಪ ಎಂಜಾಯ್ ಮಾಡ್ಲಿ, ಆಮೇಲೆ ಹೊರಟೋಗೋಣ ಅಂತ ಹೇಳಿ ಮಾತಾಡ್ಕೊಂತಾರೆ. ಆತರ ಎಲ್ಲ ಸುತ್ತ ನೋಡ್ತಾ ಇದ್ದವಳು ಈಗ ವಾಶ್ರೂಮ್ ಹೋಗ್ಬೇಕು ಅಂತ ವಾಶ್ರೂಮ್ ಹತ್ರ ಹೋಗ್ಬಿಟ್ಟು ಹೊರಗಡೆ ಬರೋಷ್ಟ್ರಲ್ಲಿ ಅಲ್ಲೂ ಕೂಡ ಅಷ್ಟೆಲ್ಲ ಜೋಡಿಗೆ ಸುತ್ತಾ ಇರ್ತಾರೆ. ಅಲ್ಲಿ ನೋಡಿದ್ರೆ ಒಬ್ಳು ಹೂ ಅಂತ ನಮ್ಮ ಜೆಜೆ ಮೇಲೆನೆ ಕೂಗಾಡ್ತಾಳೆ, ಎಷ್ಟೊತ್ತು ಒಳಗಡೆ ಬಾ ಬೇಗ ಹೊರಗಡೆ ಅಂತ. ಅವಳಿಗಂತೂ ಈ ಜಾಗನೆಲ್ಲ ನೋಡ್ತಾ ಇದ್ರೆ ಸ್ವಲ್ಪನೂ ಇಷ್ಟ ಆಗ್ತಲ್ಲ, ಯಾವಾಗ ಹೋಗ್ಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಆ ಟೈಮಲ್ಲಿ ದಿಢೀರ್ ಅಂತ ಹಿಂದ್ಗಡೆಯಿಂದ ಒಬ್ಬ ಬಂದು ಕೈ ಹಿಡ್ಕೊಂತಾನ. ಇವಳಿಗೆ ಇನ್ನೂ ಶಾಕ್ ಆಗುತ್ತೆ, ಬಿಡು ನನ್ ಕೈನ, ನಾನು ಅಂತವಳಲ್ಲ ಅಂತ ಹೇಳಿದ್ರೆ ಕೂಡ ಅವ್ನ್ ಬಿಡ್ತಾ ಇಲ್ಲ, ಹಿಡ್ಕೊಂಡು ಎಳಿತಾ ಇರ್ತಾನೆ, ಸೊಂಟ ಮುಟ್ಟಕ್ ಹೋಗ್ತಾನೆ. ಇದನ್ನೆಲ್ಲ ನೋಡಿ ಕೈಕೋಗಿ ಟೆನ್ಷನ್ ಆಗೋಯ್ತು. ಅವ್ನ್ ಬರ್ತಾನಲ್ಲಿ, ಏನೋ ನಿನ್ ಪ್ರಾಬ್ಲಮ್, ಎಷ್ಟು ಕೊಬ್ಬಿದ್ರೆ ಅವಳ ಮೇಲೆ ಕೈ ಹಿಡಿತ್ಯಾ, ಆ ಕಾಮಿಡಿ ಪೀಸ್ ನಡ್ಕೊಂಡು ಹೋಗ ಆ ಕಡೆ ಅಂತ ಇನ್ನೊಬ್ಬನ್ಗೆ ಹೇಳ್ಬಿಟ್ಟು ಕೈಕೋನೆ ಇವಾಗ ಜೆಜೆ ಹತ್ರ ಹೇಳ್ತಾನೆ, ಜೆಜೆ ಈ ಜಾಗ ಸ್ವಲ್ಪ ಮೋಸವಾಗಿದಲ್ವಾ, ನಿನಗಿಲ್ಲೆಲ್ಲ ಅಡ್ಜಸ್ಟ್ ಆಗೋದಿಲ್ಲ, ಆದಷ್ಟು ಬೇಗ ನೀನ್ ಹೊರಟು ಬಿಡು ಅಂತ ಹೇಳಿದಾಗ ಅವಳು ಕೂಡ ಹೊರಟೋಗ್ತೀನಿ ಅಂತ ಹೇಳ್ತಾಳೆ. ಸರಿ ಯಾವಾಗಾದ್ರೂ ಡ್ರಿಂಕ್ಸ್ ಮಾಡಿದ್ಯಾ, ತಗೋ ಒಂದ್ ಸ್ವಲ್ಪ ಟೇಸ್ಟ್ ಮಾಡು ಅಂತ ಕೊಟ್ರೆ ಇವಳು ಇಲ್ಲಪ್ಪ ನಾನು ಯಾವಾಗ ಕುಡಿದಿಲ್ಲ, ನನಗ್ ಬೇಡ ಅಂತ ಹೇಳಿದ್ರು ಅವ್ನು ಕೇಳ್ತಾ ಇಲ್ಲ, ಸ್ವಲ್ಪ ಕುಡಿ ಏನಾಗೋದಿಲ್ಲ ಅಂತ ಹೇಳಿ ಫೋರ್ಸ್ ಮಾಡಿ ಕೊಡ್ತಾನೆ. ಇವಳು ಸ್ವಲ್ಪ ಟೇಸ್ಟ್ ಮಾಡ್ತಾಳೆ, ತುಂಬಾನೇ ಹೆವಿ ಆಗಿರುತ್ತೆ. ಇವು ತುಂಬಾ ಹೆವಿ ಆಗಿದೆ, ನನಗ್ ಬೇಡ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಕುಡಿತಾ ಇರೋದ್ರಿಂದ ಆತರ ಅನ್ಸೋದು. ಇನ್ ಸ್ವಲ್ಪ ಕುಡಿ ಏನಾಗೋದಿಲ್ಲ ಅಂತ ಹೇಳಿ ಫೋರ್ಸ್ಫುಲ್ ಆಗಿ ಸ್ವಲ್ಪ ಕುಡಿಸ್ತಾ ಅದು ಓವರ್ ಟೈಟೇ ಆಗೋಯ್ತು. ಆಲ್ಮೋಸ್ಟ್ ಈಗ ನೈಟ್ ಬೇರೆ ಆಗಿದೆ, ಅವಳಿಗೆ ನಿಂತ್ಕೊಂಡು ನಡ್ಕೊಂಡ್ ಬರಕ್ ಕೂಡ ಆಗ್ತಾ ಇಲ್ಲ, ಅಷ್ಟು ಫುಲ್ ಟೈಟ್ ಆಗ್ಬಿಟ್ಟಿರ್ತಾಳೆ. ಕೆಳಗಡೆ ನೋಡಿದ್ರೆ ಫೆಲಿಕ್ಸ್ ನ ಚೆನ್ನಾಗಿ ಹೊಡೆದು ಬಿಸಾಕ್ಬಿಟ್ಟಿರ್ತಾರೆ. ಅವ್ನಿಗೆ ಬ್ಲಡ್ ಒಂದ್ ಕಡೆ ಬರ್ತಾ ಇರುತ್ತೆ, ಅವ್ನ ಕೈಯಲ್ಲಿ ಎದ್ದೇಳಕ್ ಕೂಡ ಆಗ್ತಾ ಇಲ್ಲ, ಆತರ ಹೊಡೆದ್ಬಿಟ್ಟಿರ್ತಾರೆ. ಇದ್ರ ನೋಡಿ ಜೆಜೆಗೆ ಶಾಕ್ ಆಗೋಯ್ತು. ಫೆಲಿಕ್ಸ್ ಏನೋ ಮಾಡ್ತಾ ಇದೆಯಾ ಇಲ್ಲಿ ಅಂತ ಕೇಳಿದ್ರೆ ಜೆಜೆ ಇದು
ನಿನಗಾಗಿರೋ ಟ್ರ್ಯಾಪ್, ನಿನ್ನ ಹೆಂಗಾದ್ರೂ ಮಾಡಿ ಬರ್ಸ್ಕೋಬೇಕಂತಾನೆ ಅವ್ರು ಈ ತರ ಪ್ಲಾನ್ ಮಾಡಿರೋದು, ನೀನ್ ಹೆಂಗಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡ್ಬಿಡು ಅಂತ ಹೇಳ್ತಾ ಇದ್ದಾನೆ. ಬಟ್ ಅದನ್ನ ಕಂಪ್ಲೀಟ್ ಆಗಿ ಅವ್ನ ಕೈಲಿ ಹೇಳಕ್ ಕೂಡ ಆಗ್ತಾ ಇಲ್ಲ. ಪಾಪ ತೊದ್ಲಿ ಮಾತಾಡ್ತಾ ಇದ್ದಾನೆ. ಇವನ್ ಇತ್ರ ಹೇಳ್ತಾ ಇದ್ರೆ ಅವಳಿಗೆ ಸಖತ್ ಶಾಕ್ ಆಗುತ್ತೆ. ಅವಳಿಗೆ ರಿಯಾಕ್ಟ್ ಮಾಡಕ್ಕೆ ಟೈಮ್ ಕೂಡ ಇಲ್ಲ. ಹಂಗೆ ತಲೆ ಮೇಲೆ ಕೈ ಇಟ್ಕೊಂಡು ಜ್ಞಾನ ತಪ್ಪಿ ಕೆಳಗಡೆ ಬೀಳಕ್ಕೆ ಹೊರಟೋದ್ಲು. ಆ ಟೈಮಲ್ಲಿ ಕೈಕೋ ಇಟ್ಕೊಳ್ತಾನೆ. ಅವ್ನ ಮುಖ ಹಂಗೆ ಸ್ಮೈಲಿಂಗ್ ಆಗಿರುತ್ತೆ. ಅಲ್ಲಿವರೆಗೂ ಅವಳಿಗೆ ನೆನ್ಪಿರೋದು. ಅದಾದ್ಮೇಲೆ ಏನಾಯ್ತು ಅಂತ ಇವಳಿಗೆ ಕಂಪ್ಲೀಟ್ ಆಗಿ ನೆನ್ಪಿಲ್ಲ. ಈಗ ಅದ್ರ ನೆನ್ಸ್ಕೊಂಡು ಕೈಕೋ ಹೌದು ಲಾಸ್ಟ್ ನಾನು ಅವನನ್ನೇ ನೋಡಿದ್ದು, ಆಮೇಲೆ ಏನಾಯ್ತು ಅಂತ ಹೇಳಿ ತಲೆ ಕಿತ್ಕೊಂತ ಇದ್ದಾಳೆ. ಬಟ್ ಏನು ನೆನಪು ಬರ್ತಾ ಇಲ್ಲ. ಹಂಗೆ ಅವ್ಳ ಬಟ್ಟೆ ಕಡೆ ನೋಡಿದ್ರೆ ಅವ್ಳ ಟಾಪ್ ನ ಬಂದು ತಿರ್ಗ್ಸ್ ಹಾಕ್ದಂಗಿದೆ. ಹಂಗಾದ್ರೆ ಇದೇನಿದು ನನ್ ಟಾಪ್ ಎಲ್ಲ ತೆಗ್ದು ಹಾಕ್ದಂಗಿದೆ, ಹಂಗಾರೆ ಅದು ತಪ್ಪಾಗಿ ನಡೀತಾ ಅಂತ ಯೋಚನೆ ಮಾಡ್ಕೊಂಡೆ ಆ ರೂಮ್ ಬಿಟ್ಟು ಹೊರಗಡೆ ಬರ್ತಾಳೆ. ಮನೆನೇ ನೋಡೋದಕ್ಕೆ ಹತ್ರ ಒಂದು ರೆಸಾರ್ಟ್ ತರ ಇರುತ್ತೆ, ಬ್ರಹ್ಮಾಂಡವಾಗಿರುತ್ತೆ, ದೊಡ್ಡ ಮನೆ. ಅವಳ ಹತ್ರನೇ ಮೆಟ್ಲು ಇಟ್ಕೊಂಡ್ ಬಂದು ಯಾರ್ದಿದು ಮನೆ ಅಂತ ಹುಡುಕ್ತಾ ಇರ್ಬೇಕಾದ್ರೇನೆ ಒಂದ್ ಹುಡ್ಗ ಬಂದು ಮಾತಾಡಿಸ್ತಾನೆ. ಹಾಯ್ ಅಂತ ಕೇಳಿದಾಗ ಇವಳು ಏಯ್ ನೀನು ಅಂತ ಹಂಗೆ ಹುಡ್ಗನೇ ನೋಡ್ಕೊಂಡಿದ್ದಾಗ ನನ್ನ ಹೆಸರು ಕೈಕ್ ಅಂತ ಹೇಳಿ ಮಾತಾಡಿಸ್ತಾನೆ. ಇವಳು ಹಂಗೆ ನೋಡ್ಕೊಂಡಿರೋದ್ರ ನೋಡ್ಬಿಟ್ಟು ಏನು ನನ್ ಮುಖದಲ್ಲಿ ಏನಾದ್ರು ಇದೆಯಾ, ಯಾಕತ್ರ ನೋಡ್ತಾ ಇದ್ದೀರಾ ಅಂದಾಗ ಇಲ್ಲ ನಿನ್ ಮುಖದಲ್ಲಿ ಏನು ಇಲ್ಲ, ಆದ್ರೆ ನೀನ್ ನೋಡೋದಕ್ಕೆ ಅಂದಾಗ ನಾನ್ ನೋಡೋದಕ್ಕೆ ಕೈಫರ್ ತರ ಇದೀನ ಅಂದಾಗ ಕೈಫರ್ ತರ ಇದೆಯಾ, ಕೈಫರ್ ನಿನ್ಗೆ ಗೊತ್ತಾ ಅಂದಾಗ ಯಾಕೆ ಗೊತ್ತಿಲ್ಲ ನಮ್ಮ ಅಣ್ಣನೇ ಅವನು ಅಂತ ಹೇಳ್ತಾನೆ. ಓ ನಿಮ್ ಅಣ್ಣನ, ಹಂಗಾದ್ರೆ ಇದು ಕೈಫರ್ ಮನೇನ ಅಂದಾಗ ಹೌದು ಕೈಫರ್ ಅವ್ರ ಮನೇನೆ. ಕೈಫರ್ ಮತ್ತೆ ನಿಮ್ ಫ್ರೆಂಡ್ ಎಲ್ಲ ಅಲ್ಲಿ ಹಿಂದ್ಗಡೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಇದಾರೆ, ಬನ್ನಿ ನಾನ್ ಕರ್ಕೊಂಡ್ ಹೋಗ್ತೀನಿ ಅಂದಾಗ ಅದೆಲ್ಲ ಸರಿ ನಾನ್ ಹೆಂಗಿಲ್ ಬಂದೆ ಅಂದಾಗ ನಿನ್ನೆ ನೈಟ್ ಇಂದ ನೀವ್ ಇಲ್ಲೇ ಇದ್ದೀರಾ ಅಂತ ಅವ್ನ್ ಹೇಳ್ತಾನೆ. ನಿನ್ನೆ ನೈಟ್ ನನ್ ಕೀಕೋರ್ ಪಾರ್ಟಿ ಹೇಳ್ತಾನೆ ಇದ್ದೆ, ಇಲ್ಲೆಂಗ್ ಬಂದೆಪ್ಪ ಅಂತ ಹೇಳಿ ಬೈವಾಗಿ ಆ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತಾರೆ. ಅಲ್ಲೋಗ್ ನೋಡಿದ್ರೆ ಯೂರಿ, ಕ್ಯಾಲಿಕ್ಸ್ ಮತ್ತೆ ಫಿಲಿಕ್ಸ್ ಅಂತ ಎಲ್ಲಾರು ಇರ್ತಾರೆ. ಇವಳು ಅವನ ನೋಡಿದ ತಕ್ಷಣ ಫಸ್ಟ್ ಓಡೋಗ್ಬಿಟ್ಟು ಫಿಲಿಕ್ಸ್ ನಿನ್ಗೇನು ಆಗಿಲ್ವಲ್ಲ, ಚೆನ್ನಾಗಿದ್ಯಲ್ವಾ ಅಂತ ಹೇಳಿ ಮಾತಾಡಿಸ್ತಾಳೆ. ಅವನು ನಾನ್ ಚೆನ್ನಾಗೇ ಇದ್ದೀನಿ ಅಂದಾಗ ಇವಳಿಗೆ ಒಂದ್ ವಿಷಯ ಅರ್ಥ ಆಗ್ತಲ್ಲ, ನಾನ್ ಹೆಂಗಿಲ್ ಬಂದೆ ಅಂತ. ಆಗ ಕೈಫರ್ ಹೇಳ್ತಾನೆ ಕ್ಯಾಲಿಕ್ಸ್ ನಮ್ಗೆ ಮೆಸೇಜ್ ಮಾಡಿದ್ದ, ಅಲ್ಲಿ ನೀನು ಮತ್ತೆ ಫಿಲಿಕ್ಸ್ ಇಬ್ರು ಕಾಣಿಸಿಲ್ವಂತೆ, ಸೊ ಏನೋ ಡೌಟ್ ಆಗಿದೆ ಅಂತ ನನಗೆ ಮೆಸೇಜ್ ಮಾಡ್ದ, ನನ್ನ ಹುಡುಗರ್ನ ಕರ್ಕೊಂಡ್ ಬಂದ್ಬಿಟ್ಟೆ ಅಷ್ಟೇ, ಇನ್ನೇನ್ ಆಗಿಲ್ಲ ಅಂತ ಹೇಳ್ತಾರೆ. ಬಟ್ ಏನೋ ಒಂದು ವಿಷಯ ಅವಳ ಹತ್ರ ಮುಚ್ಚಿಡ್ತಾ ಇದಾರೆ, ಅವಳಿಗದ್ ಗೊತ್ತಾಗ್ತಾನೆ ಇಲ್ಲ. ಇದ್ರೂ ಏನಾಯ್ತು ಅಂತ ತಲೆ ಕಿತ್ಕೊಂತಿದಾರೆ. ಅವಳಿಗೆ ಏನು ಯೋಚನೆ ಬರ್ತಾ ಇಲ್ಲ. ಇವ್ರು ಹೇಳ್ದ ಹೆಂಗೋ ಒಳ್ಳೆ ಟೈಮು, ನಿನ್ಗೊಂದು ಅಪಘಾತ ಆಗೋಷ್ಟ್ರಲ್ಲಿ ನಾವು ಬಂದ್ಬಿಟ್ವಿ ಅಂತ. ಈ ತರ ಕೈಫರು ಮತ್ತೆ ಇವ್ರಿಬ್ರು ಮಾತಾಡ್ಕೊಂಡು ಹೋಗೋವಾಗ ಇವ್ರಿ ಹೇಳ್ತಾನೆ ಜೀವನದಲ್ಲಿ ನಾವು ಫಸ್ಟ್ ಟೈಮ್ ಹ್ಯಾರಿಸ್ ಮತ್ ಕೇಳಿದಲ್ವಾ ಅಂದಾಗ ಕೈಫರ್ ಹೇಳ್ತಾನೆ ಹೌದೌದು ಇದೇ ಫಸ್ಟ್ ಟೈಮ್. ಏನ್ ಕೇಳ್ಬಿಟ್ಟ ದೊಡ್ಡದಾಗ ಅವನು, ಒಂದಿನ ಜೇಜೆನ ನೀವ್ ನೋಡ್ಕೊಳ್ಳಿ ಮನೆ ಕರ್ಕೊಂಡ್ ಹೋಗಿ ಅಂದ, ಅಷ್ಟೇ ತಾನೆ ಅಂತ ಹೇಳ್ತಾರೆ. ಅವಾಗ್ಲೇ ಅವತ್ತ ಪಾರ್ಟಿಯಲ್ಲಿ ಏನಾಯ್ತು ಅಂತ ತೋರಿಸ್ತಾರೆ. ಕ್ಯಾಲಿಕ್ಸ್ ಗೆ ಡೌಟ್ ಬಂದಿರುತ್ತೆ. ಮೈಕಾ ಮತ್ತೆ ಕ್ಯಾಲಿಕ್ಸ್ ಇಬ್ರು ಜೇಜೆನ ಮತ್ತೆ ಫೆಲಿಕ್ಸ್ ನ ಇಬ್ರು ಹುಡುಕಿರ್ತಾರೆ, ಬಟ್ ಅವ್ರಿಬ್ರು ಕಾಣಿಸಿರೋದಿಲ್ಲ. ಅದಾದ್ಮೇಲೆ ಡೌಟ್ ಬಂದು ಕೈಫರ್ ಅವ್ರಿಗೆ ಅವನು ಮೆಸೇಜ್ ಮಾಡಿರೋದು ಬೇಗ ಇತ್ರ ಪಾರ್ಟಿ ನಡೆಯೋ ಜಾಗಕ್ಕೆ ಬನ್ನಿ ಅಂತ. ಅವ್ರು ಕೂಡ ಹುಡುಗನೆಲ್ಲ ಕರ್ಕೊಂಡು ಆ ಜಾಗಕ್ಕೆ ಬಂದ್ಬಿಟ್ಟಿರ್ತಾರೆ. ಬಟ್ ಇವಾಗವರೆಗೂ ಅವ್ರಿಬ್ರಿಗೂ ಏನಾಯ್ತು ಅಂತ ಗೊತ್ತಿಲ್ಲ. ಅಲ್ಲಿ ಸುತ್ತಮುತ್ತ ಹುಡುಕ್ತಾರೆ, ಯಾರು ಕಾಣಿಸಿಲ್ಲ. ಸ್ವಲ್ಪ ಹೊತ್ತಿನ ಜಾಗಕ್ಕೆ ಹ್ಯಾರಿಸ್ ಮತ್ತೆ ಎಲ್ಲ ಅವರೆಲ್ಲ ಕೂಡ ಬಂದಿರ್ತಾರೆ. ನೋಡಿದ್ರೆ ಫೆಲಿಕ್ಸ್ ನ ಚೆನ್ನಾಗಿ ಹೊಡೆದು ಬಿಸಾಕ್ಬಿಟ್ಟಿರ್ತಾರೆ. ಏನ್ರೋ ಇದು ಏನಕ್ರೋ ಆತರ ಅವ್ನ ಹೊಡೆದಿಟ್ಟಿದ್ದೀರಾ ಅಂದಾಗ ಅವ್ನಿಗೆ ಹ್ಯಾರಿಸ್ ವಾಯ್ಸ್ ಕೇಳಿಸಿದ ತಕ್ಷಣ ಫ್ಲೆಕ್ಸ್ ಸ್ವಲ್ಪ ಎಚ್ಚರಿಕೆ ಬರ್ತಾನೆ. ಹ್ಯಾರಿಸ್ ಜೇಜೆ ಅಂತ ಹೇಳ್ತಾ ಇದ್ದಾಗ ಹ್ಯಾರಿಸ್ಗೆ ಒಂಥರ ಗಾಬರಿ ಆಗೋಯ್ತು. ಅವನಿಗೆ ಹತ್ರ ಹೋಗ್ಬಿಟ್ಟು ಏನಾಯ್ತು ಜೇಜೆಗೆ ಏನಾಯ್ತು, ಜೇಜೆ ಎಲ್ಲಿದ್ದಾಳೆ ಅಂತ ಕೇಳಿದಾಗ ಅವ್ನಿಗೆ ಇಲ್ಲಿ ಪಾಪ ಶಕ್ತಿ ಮಾತಾಡಕ್ಕೆ ಆಗ್ತಾ ಇಲ್ಲ, ಆದ್ರೆ ಕೈಕೋ ಅಂತ ಹೆಸರು ಮಾತ್ರ ಹೇಳ್ಬಿಟ್ಟ. ಇದರಿಂದನೇ ಹ್ಯಾರಿಸ್ಗೆ ಗೊತ್ತಾಗೋಯ್ತು ಆ ನನ್ ಮಗನೇ ಏನೋ ಮಾಡಿರ್ತಾನೆ ಅಂತ. ಆ ಕೈಕೋ ಎಲ್ಲಿದ್ದಾನೆ ಅಂತ ಮೈಕಲ್ ನ ಕೇಳಿದ್ರೆ ಮೈಕಲ್ ಹೇಳ್ತಾನೆ ಅಯ್ಯೋ ಹ್ಯಾರಿಸ್ ಅವ್ನ್ ಮಾತ್ರ ನಿನ್ ಕಿವಿಗೆ ಹಾಕೋಬೇಡ, ಅವ್ನು ಹೊಡೆದಿರೋದ್ರಲ್ಲಿ ತಲೆ ಫುಲ್ ಕೊಲ್ಯಾಪ್ಸ್ ಆಗ್ಬಿಡಿದೆ, ಅದಕ್ಕೆ ಏನೇನೋ ಮಾತಾಡ್ತಿದ್ದಾನೆ ಅಂದಾಗ ಹ್ಯಾರಿಸ್ಗೆ ಇನ್ನೂ ಟೆನ್ಷನ್ ಆಗೋಯ್ತು. ನಿಂಗೆ ಎಷ್ಟು ಕೊಬ್ಬಿದ್ರೆ ನನ್ನ ಹತ್ರ ಈ ತರ ಮಾತಾಡ್ತಿ ಅಂತ ಹೇಳಿ ಸೊರ್ರಾಗ ಅವ್ನ ಹಾಕೊಂಡು ಹೊಡೆದ್ಬಿಟ್ರು. ಅವ್ನ ಆ ಭಯದಲ್ಲೇ ಮೇಲೆ ಇದ್ದಾಳೆ ರೂಮ್ ಅಲ್ಲಿ ಅಂತ ಹೇಳ್ಬಿಟ್ರು. ಆದ್ರೆ ಫಸ್ಟ್ ಫ್ಲೆಕ್ಸ್ ಏನಾಯ್ತು ನೋಡೋಣ ಅಂತ ಹೇಳಿ ಫಿಲಿಕ್ಸ್ ನೆಲ್ಲ ಎತ್ತಿ ಮೇಲಕ್ಕೆ ಮಾತಾಡುವಾಗ ಈ ಸೆಕ್ಷನ್ ಇವರೆಲ್ಲ ಫಿಲಿಕ್ಸ್ ಅಂತ ಕೂಗ್ತಾ ಇರೋದನ್ನ ನೋಡ್ಬಿಟ್ಟು ಆ ಸೆಕ್ಷನ್ ಅವ್ರಿಗೆಲ್ಲ ಟೆನ್ಷನ್ ಆಗೋಯ್ತು. ಏನೋ ಅವ್ನ್ ಸತ್ತೋಗಿರೋ ತರ ಫಿಲಿಕ್ಸ್ ಅಂತ ಕರಿತಾನೆ ಇದೀರಾ, ಬದುಕೆ ಇದಾನೆ ತಾನೆ, ಇನ್ನೇನ್ ನಿಮ್ಗೆ ಅಂತ ಹೇಳಿದ ತಕ್ಷಣ ಇವ್ನಿಗೆ ಕೋಪ ಬಂದ್ಬಿಡ್ತು. ಇವರಿಗೆ ಅವ್ರಿಗೆ ಎಷ್ಟು ಕೊಬ್ಬಿದ್ರೆ ಹೆಂಗ್ ಮಾತಾಡ್ತಾರೆ, ನಮ್ಮವ್ರನ್ನ ಹೊಡಿಯೋದು ಅಲ್ದೆ ಬಾಯ್ಸ್ ಎಲ್ಲರೂ ಅಟ್ಯಾಕ್ ಮಾಡ್ರಿ, ಅವ್ರಿಗೆ ಈ ಸತಿ ಬಾಸ್ಕೆಟ್ ಬಾಲ್ ಆಡಕ್ಕೆ ಆಗ್ಬಾರ್ದು, ಹಂಗ ಡ್ಯಾಮೇಜ್ ಮಾಡಿ ಬಿಡಿ ಅಂತ ಹೇಳಿದ ತಕ್ಷಣ ಅಲ್ಲಿ ಸೆಕ್ಷನ್ ಎಗೂ ಮತ್ತೆ ಸೆಕ್ಷನ್ ಇ ಅವ್ರಿಗೂ ಸರಿಯಾದ ಜಗಳ, ಒಬ್ರಿಗೊಬ್ರು ಹೊಡ್ಕೊಂತಾ ಇರ್ತಾರೆ, ಹಂಗೆ ರಕ್ತ ಕಿತ್ಕೊಂಡ್ ಬರ್ತಾ ಇರುತ್ತೆ. ಆ ಲೆವೆಲ್ಗೆ ಜಗಳ ಆಡ್ತಾ ಇರ್ತಾರೆ. ಆಮೇಲೆ ಕೇಫರ್ ಮತ್ತೆ ಇವ್ರಿ ಕೂಡ ರೂಮ್ ಆಗಿ ಉಡ್ಕೊಂಡು ಹೋಗಕ್ಕೆ ಶುರು ಮಾಡ್ಬಿಟ್ರು. ಆದ್ರೆ ಒಂದ್ ರೂಮ್ ಬಾಗಿಲ್ ತಡ್ತಾ ಇರ್ಬೇಕಾದ್ರೆ ಇನ್ನೊಂದ್ ರೂಮ್ ಇಂದ ಹ್ಯಾರಿಸ್ ಹಂಗೆ ಕೈಕೊಂಡು ಹೊರಗಡೆ ಎಳ್ಕೊಂಡ್ಬಂದು ಸರಿಯಾಗಿ ಹೊಡಿತಾ ಇರ್ತಾನೆ. ಅವ್ನ್ ಮಕ್ಕಕ್ಕೆ ಗುತ್ತಾ ಇರ್ತಾನೆ, ನಿಂಗೆ ಎಷ್ಟು ಸತಿ ಹೇಳಿದೀನಿ ಜೇಜೆ ತಂಟೆಗ್ ಬರ್ಬೇಡ ಅಂತ. ಅವಳು ನನ್ ತಂಗಿ ಕಣೋ, ಎಷ್ಟು ಧೈರ್ಯ ಇದ್ರು ಅವಳ ಮೈ ಮೇಲೆ ಕೈ ಇಡ್ತೀಯ ನೀನು ಅಂತ ಹೇಳಿ ಸರಿಯಾಗಿ ಹೊಡಿತಾ ಇದ್ರೆ ಈ ವಿಷಯನ ಕೇಳಿಸ್ಕೊಂಡು ಮತ್ತೆ ಕೈಫರ್ಗೂ ಮತ್ತೆ ಇವ್ರಿಗೆ ಸಕ್ಕ ಟೆನ್ಷನ್ ಆಗೋಯ್ತು. ಇವ್ರಿಗಂತೂ ಎಲ್ಲಿತ್ತೋ ಕೋಪ, ಇನ್ನು ಹೊಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದ್ರೆ ಹ್ಯಾರಿಸ್ ರೂಮ್ ಒಳಗಡೆ ಹೋಗ್ತಾನೆ, ನೀವ್ಯಾರು ರೂಮ್ ಒಳಗಡೆ ಬರ್ಬೇಡಿ, ನಾನು ಹುಡುಗಿಗೆ ಡ್ರೆಸ್ ಹಾಕ್ಬಿಟ್ಟು ಕರ್ಕೊಂಡ್ ಬರ್ತೀನಿ ಅಂದಾಗ ಇವ್ರಿಗೆ ಇನ್ನೂ ಪಿತಾಳ ನತ್ತಿಗೆ ಏರ್ಬಿಡ್ತು. ಅಯ್ಯೋ ಈ ತರ ಎಲ್ಲ ಇವ್ನ್ ಮಾಡಿದಾನ ಅಂತ. ಅವ್ರು ಟೆನ್ಷನ್ ಆಗಿ ಹೊರಗಡೆ ಇರ್ಬೇಕಾದ್ರೆ ಒಳಗಡೆಯಿಂದ ಹ್ಯಾರಿಸ್ ಕರೀತಾನೆ ಬನ್ನಿ ರೂಮ್ ಒಳಗಡೆ ಅಂತ. ಇವ್ರು ಭಯ ಪಟ್ಕೊಂಡು ಒಳಗಡೆ ಹೋಗಿ ಜೇಜೆ ಅಂತ ಕರೀತಾ ಇದ್ರೆ ಅವಳು ಕಂಪ್ಲೀಟ್ ಆಗಿ ಜ್ಞಾನ ತಪ್ಪಿರೋ ಸ್ಟೇಜ್ ಅಲ್ಲಿ ಇದ್ದಾಳೆ. ಅವಳಿಗೆ ಎಚ್ಚರನೇ ಆಗ್ತಾ ಇಲ್ಲ. ಇವಳ ತರ ಮಲ್ಗಿರೋದನ್ನ ನೋಡ್ಬಿಟ್ಟು ಏನು ಏನಾದ್ರು ತಪ್ಪಾಯ್ತಾ, ಅವ್ನೇನಾದ್ರು ಮಾಡ್ಬಿಟ್ನಾ ಅಂತ ಕೇಳಿದಾಗ ಹ್ಯಾರಿಸ್ ಹೇಳ್ತಾನೆ ಇಲ್ಲ ಆತರ ಎಲ್ಲ ಏನು ನಡೆದಿಲ್ಲ, ಜಸ್ಟ್ ಅವ್ನ್ ಟಾಪ್ ಬಿಚ್ತಾ ಇದ್ದ ಅಷ್ಟೇ ನಾನು ಬಂದ್ಬಿಟ್ಟೆ, ಏನು ತೊಂದ್ರೆ ಇಲ್ಲ ಅಂದಾಗ ಇವ್ರಿ ಮತ್ತೆ ಕೈಫರ್ ಇಬ್ರು ಹೇಳ್ತಾರೆ ಸರಿ ಅವಳನ್ನ ಸೇಫ್ ಆಗಿ ಮನೆ ಕರ್ಕೊಂಡು ಹೋಗೋಣ ಬನ್ನಿ ಅಂದಾಗ ಹ್ಯಾರಿಸ್ ಹೇಳ್ತಾನೆ ಬೇಡ ನಮ್ಮ ಮನೆಗೆ ಬೇಡ. ಅವಳು ಬೆಳಿಗ್ಗೆ ಅಂದ್ರೆ ಎಚ್ಚರ ಆಗಿದ ತಕ್ಷಣ ಏನಾಯ್ತು ಏನು ಅಂತ ನನ್ನನ್ನೇ ಕೇಳ್ತಾ ಇರ್ತಾಳೆ, ನನ್ಗೆ ಆನ್ಸರ್ ಮಾಡಕ್ ಆಗೋದಿಲ್ಲ. ಮತ್ತೆ ಈ ವಿಷಯನ ದಯವಿಟ್ಟು ಅವಳ ಹತ್ರವರೆಗೂ ಎತ್ಕೊಂಡು ಹೋಗ್ಬೇಡಿ, ಏನಾಯ್ತು ಅಂತ ಅವಳ ಹತ್ರ ಹೇಳಲೇಬೇಡಿ, ಅದ್ರಲ್ಲೂ ನಾನ್ ಬಂದಿದ್ದೆ ಕಾಪಾಡಕ್ಕೆ ಅಂತ ಹೇಳಲೇಬೇಡಿ, ಇವತ್ತೊಂದಿನ ನಿಮ್ ಮನೇಲಿ ಇಟ್ಕೊಳಕ್ ಆಗತ್ತ ಅಂದಾಗ ಕೇಫರ್ ಸ್ವಲ್ಪನೇ ಯೋಚನೆ ಮಾಡಿಲ್ಲ, ಜೇಜೆನ ಎತ್ಕೊಂಡು ಅಲ್ಲಿಂದ ಓಡೋದ. ಅವಾಗಿಂದ ಅಂದ್ರೆ ನೈಟ್ ಕರ್ಕೊಂಡ್ ಬಂದಾಗಿಂದ ಜೇಜೆ ಬಂದು ನಮ್ ಕೇಫರ್
ಅವ್ರ ಮನೆಯಲ್ಲೇ ಇರೋದು. ಇದನ್ನ ಇವ್ರಿಬ್ರು ಯೋಚನೆ ಮಾಡಿ ನೋಡ್ತಾರ. ಆಗ ಯೂರಿ ಕೇಳ್ತಾನೆ, ಹೌದು ಕೇಫರ್, ನಿನ್ನ ಹತ್ರ ಒಂದ್ ವಿಷಯ ಕೇಳ್ಬೇಕು. ಅವಳಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ತೀಯಾ, ಬಟ್ ಕೆಲವೊಂದ್ ಟೈಮ್ ನೀನ್ ಅವಳ ಹತ್ರ ನಡ್ಕೊಳ್ಳೋದನ್ನ ನೋಡಿದ್ರೆ ನಿಜವಾಗ್ಲೂ ಅವಳನ್ನ ಲವ್ ಮಾಡ್ತಾ ಇರೋ ತರ ನನ್ಗೆ ಅನ್ನಿಸ್ತಾ ಇದೆ ಅಂದಾಗ ಇವನಂತಾನೆ, ಅದೆಲ್ಲ ಏನಿಲ್ಲ, ಪ್ಲಾನ್ ಅಲ್ಲಿ ಒಂದು ಭಾಗ ಅಷ್ಟೇ ಅಂತಾನೆ. ಇವಾಗವರೆಗೂ ಪ್ಲಾನ್ ಬಗ್ಗೆನೆ ಮಾತಾಡ್ತಾ ಇದ್ದಾನೆ. ಬಟ್ ಇವರಿಗೆ ನಂಬಿಕೆ ಬರ್ತಾ ಇಲ್ಲ. ನನ್ಗೆ ಜೆ ಅಂದ್ರೆ ಇಷ್ಟ, ನಾನ್ ಅದನ್ನ ಓಪನ್ ಆಗಿ ಅವಳ ಹತ್ರ ಕನ್ಫ್ಯೂಸ್ ಮಾಡ್ಬಿಟ್ಟೆ. ಬಟ್ ನಿನಗೂ ಇಷ್ಟಾನೆ, ನೀನ್ ಅದನ್ನ ಹೇಳ್ತಾ ಇಲ್ಲ. ಇಷ್ಟ ಇದ್ರೆ ಹೇಳ್ಬಿಡು. ನೀನ್ ಸುಮ್ನೆ ಈ ತರ ಆರ್ಎಸ್ ನ ಸೇಡ್ ತೀರ್ಸ್ಕೊಳಕ್ಕೆ ಇವಳು ಲವ್ ಮಾಡ್ತೀನಿ ಹಂಗೆ ಹಿಂಗೆ ಅನ್ನೋದೆಲ್ಲ ಸರಿ ಅಲ್ವಲ್ಲ, ಇವಳು ನನ್ ಕಷ್ಟ ಪಡಿಸ್ಬೇಡ ಅಂದಾಗ ಕೈಫರ್ಗೆ ಕೋಪ ಬಂದ್ಬಿಡ್ತು. ನಿನಗ ಅವಳ ಮೇಲೆ ಫೀಲಿಂಗ್ಸ್ ಚೇಂಜ್ ಆಯ್ತು, ಇವಾಗ ಅವಳ ಮೇಲೆ ಫೀಲಿಂಗ್ಸ್ ಬಂತು ಅನ್ನೋದಕ್ಕೋಸ್ಕರ ನಾನ್ ಕೂಡ ಅದೇ ತರ ನಡ್ಕೋಬೇಕು ಅಂತ ಏನಾದ್ರು ಇದೆಯಾ? ನಾನ್ ತಗೊಂಡಿರೋದೇ ನಿರ್ಧಾರ, ನನ್ ಪ್ಲಾನ್ ಅಲ್ಲಿ ಯಾವ್ದೇ ಒಂದು ಚೇಂಜಸ್ ಇಲ್ಲ ಅಂದಾಗ ಇವರಿಗೆ ಟೆನ್ಷನ್ ಆಗೋಯ್ತು. ಸಾಕು ಕೈಫರ್, ನಿಲ್ಸು. ಇನ್ಮೇಲೆ ನೀನು ಜೆನ ಈ ತರ ಎಲ್ಲ ಉಪಯೋಗಿಸ್ಕೊಂತೀನಿ ಅಂತ ಹೇಳಿದ್ರೆ ಅದು ಆರಿಸ್ ವಿರುದ್ಧವಾಗಿ ನೀನ್ ಆಗ್ತಾ ಇರೋ ಪ್ಲಾನ್ ಅಲ್ಲ, ನನ್ ವಿರುದ್ಧವಾಗಿ ಅಂತ ತಿಳ್ಕೊ. ಯಾಕಂದ್ರೆ ಜೆನ ನಾನು ಆ ಲೆವೆಲ್ಗೆ ಲವ್ ಮಾಡ್ತಾ ಇದೀನಿ, ನಿನ್ ತರ ನಾನು ಬೇಕಾಬಿಟ್ಟಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಕೈಫರ್ಗೂ ಕೋಪ ಬಂದ್ಬಿಡ್ತು. ಅವ್ನ ಕೈಲಿ ಗ್ಲಾಸ್ ಒಂದ್ ಇಟ್ಕೊಂಡಿರ್ತಾನೆ, ಹಂಗೆ ಪ್ರೆಸ್ ಮಾಡಿನ ಗ್ಲಾಸ್ ನ ಹೊಡೆದಾಕ್ಬಿಟ್ಟ. ಕೈ ಬೇರೆ ಫುಲ್ ಆಗಿ ಬ್ಲಡ್ ಬರ್ತಾ ಇರುತ್ತೆ. ಇದನ್ನ ನೋಡಿ ಅಲ್ಲಿರೋರೆಲ್ಲ ಏನಾಯ್ತು ಅಂತ ಕೇಳಿದ್ರೆ ಕೈಫರ್ ಏನಿಲ್ಲ ಅಂತ ಹೇಳ್ಬಿಟ್ಟು ಒಳಗಡೆ ಹೊರಟೋದ. ಆಮೇಲೆ ಯೂರಿ ಹತ್ರ ಕೇಳ್ತಾಳೆ, ಏನಾಯ್ತು, ಏಕೆ ಹತ್ರ ಬ್ಲಡ್ ಬರ್ತಿದೆ ಅವ್ನ ಕೈಯಲ್ಲಿ ಅಂದಾಗ, ಏನಿಲ್ಲ, ಅವ್ನ್ಗೆ ಇಷ್ಟ ಆಗದಿರೋ ತರ ಒಂದ್ ವಿಷಯನ ಹೇಳ್ದೆ, ಅದಕ್ಕೆ ಅವನ ಹತ್ರ ಗ್ಲಾಸ್ ನ ಹೊಡೆದಾಕ್ಬಿಟ್ಟ ಅಂದಾಗ, ಸರಿ ಏನ್ ವಿಷಯ, ಏನಾಯ್ತು ಅಂತ ಪ್ರಾಬ್ಲಮ್ ಅಂದಾಗ, ಜೆ ಆಲ್ರೆಡಿ ನಿನ್ ತಲೆಯಲ್ಲಿ 1000 ಪ್ರಾಬ್ಲಮ್ ಇದೆ, ಇನ್ ಇದನ್ನು ಏನಕ್ಕೆ ತಲೆಯಲ್ಲಿ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ತಾ ಇದೀಯಾ, ಬಿಟ್ಬಿಡು ಇದನ್ನ ಅಂತ ಹೇಳಿದಾಗ ಆ ಟೈಮಲ್ಲಿ ಆ ಜಾಗಕ್ಕೆ ಕೈಕ್ ಅವ್ರ ತಮ್ಮ ಇದ್ದ ಅಲ್ವಾ ಕೇಕ್ ಅಂತ, ಅವ್ನ್ ಬರ್ತಾನೆ. ಡೈನಿಂಗ್ ಟೇಬಲ್ ಅಲ್ಲಿ ಊಟ ಎಲ್ಲ ರೆಡಿ ಆಗಿದೆ, ಎಲ್ಲರೂ ಬನ್ನಿ ಊಟಕ್ಕೆ ಅಂತ ಕರೆದಾಗ ಫಿಲಿಕ್ಸ್ ಗೆ ಈಗ ಏಟ್ ಆಗಿದ್ರೆ ಅವ್ನ ಕೈಲಿ ನಾರ್ಮಲ್ ಆಗಿ ನಡ್ಕೊಂಡ್ ಬರಕ್ ಆಗಲ್ಲ. ಸೊ ಜೆ ಹೇಳ್ತಾಳೆ ಕೇಕ್ ಹತ್ರ, ನೀನ್ ಸ್ವಲ್ಪ ಹೆಲ್ಪ್ ಮಾಡ್ತೀಯ ಅವ್ರನ್ನ ಡೈನಿಂಗ್ ಟೇಬಲ್ ವರ್ಗು ಕರ್ಕೊಂಡ್ ಬರ್ತೀಯ ಅಂದಾಗ, ನೋ ಪ್ರಾಬ್ಲಮ್ ಜೆ, ನಮ್ ಬಟ್ಲರ್ ಹತ್ರ ಹೇಳ್ತೀನಿ, ಅವ್ರು ಕರ್ಕೊಂಡ್ ಬರ್ತಾರೆ, ನೀವು ಬನ್ನಿ ಅಂತ ತುಂಬಾ ಪೊಲೈಟ್ ಆಗಿ ಮಾತಾಡ್ತಾನೆ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾನ. ಇದೇ ಒಳಗೆ ತುಂಬಾನೇ ಆಶ್ಚರ್ಯ, ನಿಜವಾಗ್ಲೂ ಇವನು ಕೈಫರ್ ಅವ್ರ ತಮ್ಮನೇನಾ ಅಂತ. ಆಗ ಯೂರಿ ಹತ್ರ ಕೇಳ್ತಾಳೆ, ನಿಜವಾಗ್ಲೂ ಇವ್ನು ಕೈಫರ್ ತಮ್ಮನೇನಾ, ನನ್ಗೆ ತುಂಬಾ ಆಶ್ಚರ್ಯವಾಗಿದೆ, ಕೈಫರ್ ತರ ಒಂದು ಗುಣ ಕೂಡ ಇವನ ಹತ್ರ ಕಾಣಿಸ್ತಾ ಇಲ್ಲ ಅಂದಾಗ ಇವ್ನ್ ಹೇಳ್ತಾನೆ, ಹೌದೌದು ಕೈಫರ್ಗೆ ತಮ್ಮನೇ, ಆದ್ರೆ ನೀನ್ ಅನ್ಕೊಂಡಿರೋಷ್ಟು ಒಳ್ಳೆಯವನಲ್ಲ, ಅವ್ನ್ ದೊಡ್ಡ ಸೈಕೋ ಅಂದಾಗ, ಏನು ಸೈಕೋನಾ ಅಂತ ಇವಳು ಶಾಕ್ ಆದಾಗ, ಹೌದು ಅಂದ್ರೆ ನೀನ್ ಅನ್ಕೊಂಡಿರೋ ತರ ಸೈಕೋ ಅಲ್ಲ, ಬಟ್ ಒಂದ್ ಟೈಮಲ್ಲಿ ಇರೋ ತರ ಒಂದ್ ಟೈಮಲ್ಲಿ ಇರೋದಿಲ್ಲ, ನಿನಗೆ ಅರ್ಥ ಆಗುತ್ತೆ, ಬಾ ಹೋಗೋಣ ಅಂತ ಹೇಳಿ ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತಾರೆ. ಕೈಫರ್ ಅವ್ರ ತಮ್ಮ ಕೈಕ್ ಇರ್ತಾನಲ್ವಾ, ಅವನೇ ತುಂಬಾ ಜೆಂಟಲ್ ಆಗಿ ಚೇರ್ ಎಲ್ಲ ಎಳೆದು ತುಂಬಾ ಪೊಲೈಟ್ ಆಗಿ ಕೂತ್ಕೋ ಜೆ ಅಂತೆಲ್ಲ ಹೇಳ್ತಾನ, ತುಂಬಾ ಸ್ವೀಟ್ ಆಗಿ. ಇವಳಿಗಂತೂ ಆಶ್ಚರ್ಯ, ಯಾರ್ ಹೆಂಗಿರ್ತಾರೋ ಅಂತ ಹೇಳಿ ಎಲ್ಲ ಕೂತಿರ್ಬೇಕಾದ್ರೆ ಈಗ ಒಂದ್ ಚಿಕ್ಕ ಹುಡುಗ ಬರ್ತಾನೆ ಆ ಜಾಗಕ್ಕೆ. ಸ್ವಲ್ಪ ಕೊಬ್ಬು ಅಂತ ಕಾಣಿಸಿದೆ, ಸ್ಟ್ರೈಟ್ ಆಗಿ ಬಂದ ಅವ್ನ ಪಾಡ್ಗ ಅವನು ಚೇರ್ ಮೇಲೆ ಕೂತ್ಕೊಂಡ. ಇವ್ನ ಆಟಿಟ್ಯೂಡ್ ಎಲ್ಲ ನೋಡಿದ್ರೆ ಇವಳಿಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗೋಯ್ತು ಕೈಫರ್ಗೆ ಇದು ಇನ್ನೊಂದ್ ತಮ್ಮನೆ ಅಂತ. ಯಾಕಂದ್ರೆ ಅಲ್ಲಿ ಡೈನಿಂಗ್ ಟೇಬಲ್ ಹತ್ರ ಬೇರೆ ಒಬ್ರು, ಏನ್ ಕೈರೇನ್ ಇವತ್ತು ಬೇಗ ಎದ್ಬಿಟ್ಟೆ ಅಂತ ಕೇಳಿದಾಗ, ಬಾಯ್ ಮುಚ್ಕೊಂಡು ನಿನ್ ಕೆಲಸ ನೀನ್ ನೋಡೋ ಅಂತ ಹೇಳ್ತಾನ. ಇದರಿಂದ ಅವಳಿಗೆ ಇನ್ನಷ್ಟು ಕನ್ಫರ್ಮ್ ಆಗೋಯ್ತು. ಇದ್ರೆಲ್ಲ ಕೂತಿರ್ಬೇಕಾದ್ರೆ ಸ್ವಲ್ಪ ಹೊತ್ತಿಗೆ ಕೈಫರ್ ಕೂಡ ಜಾಕೆ ಬರ್ತಾನೆ. ಗ್ಲಾಸ್ ನ ಹೊಡೆದಿದ್ದಲ್ವಾ, ಕೈ ಫುಲ್ ಆಗಿ ಬ್ಲಡ್ ಬರ್ತಾ ಇರುತ್ತೆ. ಇವಳು ಅವಳ ಕರ್ಚಿಫ್ ನ ಕೊಡ್ತಾಳೆ, ತಗೋ ಅಂತ. ಇದ ನೋಡ್ಬಿಟ್ಟು ಈಗ ಕೈರನ್ ಅಂತ ಒಂದ್ ಹುಡುಗ ಬಂದಲ್ವಾ, ಚಿಕ್ಕ ಹುಡುಗ, ಅವ್ನ್ ಹೇಳ್ತಾನೆ, ಆ ಪಡಿ ನನ್ಗೆ ಇವಾಗ ಒಂದ್ ವಿಷಯ ಕನ್ಫರ್ಮ್ ಆಯ್ತು, ಕೈಫರ್ ಗೆ ಅಲ್ಲ ಅಂದಾಗ ಎಲ್ಲರಿಗೂ ನಗು ಬಂದ್ಬಿಡ್ತೀವಿ, ಇವ್ನು ಏನ್ ಹೇಳ್ತಿದ್ದಾನೆ ಅಂತ. ಇಲ್ಲ ಸೆಕ್ಷನ್ ಇ ಅಲ್ಲಿ ಅಂತ ಹೇಳಿ ಬರೀ ಹುಡುಗರ್ನೇ ಯಾವಾಗೂ ಮನೆ ಕರ್ಕೊಂಡ್ ಬರ್ತಾ ಇದ್ದೆ, ಸೊ ನಾನು ಗೇ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಆದ್ರೆ ಪರವಾಗಿಲ್ಲ ಇವತ್ತು ಹುಡುಗಿನ ಕೂಡ ಕರ್ಕೊಂಡ್ ಬಂದಿದ್ಯಾ, ನೀನ್ ಗೇ ಅಲ್ಲ ಅಂತ ಹೇಳಿದಾಗ ಎಲ್ಲರಿಗೂ ನಗು ಬರುತ್ತೆ, ಎಲ್ಲರೂ ಬಿದ್ದು ನಗ್ತಾ ಇರ್ತಾರೆ. ಆಗ ಯೂರಿ ಹೇಳ್ತಾನೆ, ಓಹೋ ಅದನ್ನ ನೀನ್ ಹೇಳ್ತಾ ಇದ್ಯಾ, ಯೋಮಿಚಿನ ತಲೆ ಎತ್ತಿ ಕೂಡ ನೋಡೋದಿಲ್ಲ, ನೀನೆಲ್ಲ ಮಾತಾಡ್ತೀಯ ಅಂದಾಗ, ಅದೆಲ್ಲ ಏನಿಲ್ಲ ಅಂದಾಗ ಹೀರೋಯಿನ್ಗೆ ಅರ್ಥ ಆಗ್ತಾ ಇಲ್ಲ, ಅಂದ್ರೆ ನಮ್ ಜೆಗೆ ಅರ್ಥ ಆಗ್ತಾ ಇಲ್ಲ, ಯಾರದು ಹೋಮಿಚಿ ಅಂತ ಕೇಳಿದಾಗ ಪಕ್ಕದಲ್ಲಿರೋ ಇನ್ನೊಂದ್ ತಮ್ಮ ಇರ್ತಾನಲ್ವಾ ಕೇಕು, ಅವ್ನ್ ಹೇಳ್ತಾನೆ, ಅದು ಬೇರೆ ಯಾರೋ ಅಲ್ಲ, ಯೂರಿ ಅವ್ರ ತಂಗಿನೇ, ಯೂರಿ ಅವ್ರ ತಂಗಿ ಮೇಲೆ ಅವ್ನ್ಗೊಂದು ಕ್ರಶ್ ಇದೆ, ಅದ್ ಯಾವಾಗ ಅವ್ನು ಹೇಳಿಲ್ಲ, ಅದ್ರ ಬಗ್ಗೆ ನನ್ ಗೆಲಿ ಮಾಡ್ತಾ ಇರೋದು ಅಂದಾಗ ಇವ್ನಂತಾನೆ, ಚಾಚಾ ನನ್ಗೆ ಅವಳ ಮೇಲೆಲ್ಲ ಏನು ಕ್ರಶ್ ಇಲ್ಲ ಅಂತ. ಈ ವಿಷಯನ ಹೇಳ್ಕೊಂಡು ಎಲ್ಲಾರು ಆ ಕೇರನ್ನ ಗೆಲಿ ಮಾಡ್ತಾ ಇರ್ತಾರೆ. ಇದರಿಂದಾನೆ ಜೆ ಮನ್ಸಲ್ಲಿ ಒಂದ್ ವಿಷಯ ಓಡ್ತಾ ಇರುತ್ತೆ, ಈ ಒಂದ್ ವಿಷಯ ಸಾಕು, ಇವನ್ ಫ್ಯೂಚರ್ ಹೆಂಗಿರುತ್ತೆ ಅಂತ ನನ್ನ ಹತ್ರ ಯಾರು ಹೇಳ್ಬೇಕಾಗಿಲ್ಲ, ಪಕ್ಕ ಕೈಫರ್ ಹೆಜ್ಜೆನಲ್ಲಿ ಇವನ್ ಕೂಡ ಹೆಜ್ಜೆ ಹಾಕೊಂಡ್ ಬರ್ತಾನೆ, ಅದ್ರಲ್ಲಿ ನೋ ಡೌಟ್ ಅನ್ನೋ ತರ ಹೇಳ್ತಾ ಇರ್ತಾಳೆ. ಅದಾದ್ಮೇಲೆ ಸರಿ ಏನಾಯ್ತು ಟೈಮು ಅಂತ ಕೇಳಿದಾಗ ಚಿಕ್ಕ ಹುಡುಗ ಕೈರನ್ನೇ ಹೇಳೋದು 9:58 ಅಂತ. ಅಯ್ಯೋ 9:58 ಆಗೋಯ್ತಾ, ನಾನು ಟಿಫನ್ ತಿನ್ಕೊಂಡು ಬೇಗ ಮನೆಗೆ ಹೋಗ್ತೀನಿ, ಎಲ್ಲರೂ ನನ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ, ಆಮೇಲೆ ಏಂಜಲ್ ಹತ್ರ ನನ್ ಕೈಲಿ ಆನ್ಸರ್ ಮಾಡಕ್ ಆಗಲ್ಲ ಅಂದಾಗ ಕೈಫರ್ ಹೇಳ್ತಾನೆ, ಏನು ಚಿಂತೆ ಮಾಡ್ಬೇಡ, ಆಲ್ರೆಡಿ ನಡೆದಿರೋದನ್ನೆಲ್ಲ ನಾವು ಏಂಜಲ್ ಹತ್ರ ಹೇಳಿದೀವಿ, ಏನು ಟೆನ್ಷನ್ ಇಲ್ಲ, ನೀನ್ ಆರಾಮಾಗಿ ರೆಸ್ಟ್ ತಗೊಂಡೆ ಹೋಗ್ಬೋದು ಅಂದಾಗ, ಇನ್ನು ಏಂಜಲ್ ಹತ್ರ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಏನ್ ನಡೀತು ಅಂತ ಇವಳು ಮತ್ತೆ ಕ್ವೆಶ್ಚನ್ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ನೀನ್ ತಲೆಯಲ್ಲಿ ಏನೇನೋ ಓಡಿಸ್ಕೊಂಬೇಡ, ಆತರ ತಪ್ಪಾಗಲ್ಲ, ಏನು ನಡೆದಿಲ್ಲ, ನೀನ್ ನಾರ್ಮಲ್ ಆಗೇ ಇದೆಯಾ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಆಗ ಕೇಕ್ ಕೇಳ್ತಾನೆ, ಹೌದು ನಿಮ್ಗೆ ಅಣ್ಣ ಎಲ್ಲ ಇದ್ದಾರಾ ಅಂದಾಗ ಜೆ ಹೇಳ್ತಾಳೆ, ಸ್ವಂತ ಅಣ್ಣ ಅಂತ ಇಲ್ಲ, ಕಸಿನ್ ಇದ್ದಾರೆ ಅಂತ ಹೇಳಿದಾಗ, ಓ ಹೌದಾ, ಅವ್ರ ಹೆಸರೇನು ಅಂತ ಕೇಳಿದ್ರೆ ಮೈಕಲ್ ಫೆರ್ನಾಂಡಿಸ್ ಏಂಜಲೋ ಅಂತ ಹೇಳಿದಾಗ, ಏನು ಬಾಸ್ ಅವ್ರ ತಂಗಿನ ನೀವು ಅಂತ ಕೇಳ್ತಾನೆ, ಏನು ಬಾಸ್ ಏನೋ ಹೇಳ್ತಾ ಇದೆಯಾ ಅಂದಾಗ, ಹೌದು ಕೈಫರು ಮತ್ತೆ ಇವ್ರು ಇಬ್ರು ಏಂಜಲ್ ಅವ್ರನ್ನ ಬಾಸ್ ಅಂತ ತಾನೇ ಕರೆಯೋದು ಅಂದಾಗ ಇವಳಿಗೇನು ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಇದಕ್ಕೂ ಮುಂಚೆ ಫೋಟೋಸ್ ಅಲ್ಲಿ ನೋಡಿದವಳಿಗೆ ನೆನಪು, ಬಟ್ ಇವ್ರಿಗೆಲ್ಲ ಅಷ್ಟೊಂದು ಕ್ಲೋಸ್ ಪರಿಚಯನ ಅಂತ ಗೊತ್ತಿಲ್ವಲ್ಲ. ಡೌಟ್ ಅಲ್ಲಿ ಕೇಳಿದಾಗ ಅವ್ನು ಹೇಳ್ತಾನೆ, ಹೌದು ಇದಕ್ಕೂ ಮುಂಚೆ ಯೂರಿ ಕೈಫರು ಬಾಸ್ ಅವರೆಲ್ಲ ಜೊತೆಗೆ ತಾನೇ ತಿರುಗ್ತಾ ಇದ್ರು ಅಂತ ಹೇಳಿದಾಗ ಕೈಫರ್ಗೆ ಟೆನ್ಷನ್ ಆಗೋಯ್ತು. ಬಟ್ ಏನೋ ಒಂದು ವಿಷಯನ ಇವಳಿಂದ ಮುಚ್ಚಿಡ್ತಾ ಇದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಯ್ತು. ಅವಳ ಹತ್ರ ಹೇಳ್ತಾ ಇಲ್ಲ. ಇವನ್ ಈ ತರ ಗುರಾಯಿಸಿದ ತಕ್ಷಣ ಆ ಕೇಕ್ ಕೂಡ ಸೈಲೆಂಟ್ ಆಗ್ಬಿಟ್ಟ, ಏನು ಮಾತಾಡಿಲ್ಲ. ಹಂಗೆ ಅವತ್ತು ಸ್ಕೂಲಲ್ಲಿ ತೋರಿಸ್ತಾರೆ, ಆಲ್ಮೋಸ್ಟ್ ಫೈನಲ್ ಎಕ್ಸಾಮ್ಸ್ ಟೈಮು, ಎಲ್ಲಾ ಎಕ್ಸಾಮ್ಸ್ ಮುಗ್ದಿರತ್ತೆ, ಲಾಸ್ಟ್ ಎಕ್ಸಾಮ್ ಇವತ್ತು. ಆ ಮೇಡಮ್
ಕೂಡ ಅನೌನ್ಸ್ ಮಾಡ್ತಾ ಇರ್ತಾರೆ ಎಕ್ಸಾಮ್ ಮುಗಿದ್ಮೇಲೆ ಸೆಮ್ ಹಾಲಿಡೇಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ. ಎಲ್ಲರಿಗೂ ಒಂದೇ ಖುಷಿ, ಅಂದ್ರೆ ಇವಾಗ ಹಾಲಿಡೇಸ್ ಬಂದ್ರೆ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಪ್ಲಾನಿಂಗ್ ಎಲ್ಲ ಮಾಡ್ಕೊಂತ ಇದ್ದಾಗ ಸಿಯಾನ್ ಮತ್ತೆ ಜೆ ಕೂಡ ಮಾತಾಡ್ತಾರೆ. ಸಿಯಾನ್ ಹೇಳ್ತಾನೆ, ಈ ಪಾರ್ಟಿನ ಸಕ್ಕತ್ ಎಂಜಾಯ್ ಮಾಡ್ಬೇಕು ನಾವು ಈ ಹಾಲಿಡೇಸ್ ಅಲ್ಲಿ, ಓಕೆನಾ, ತಲೆಗೆಲ್ಲ ಕಲರ್ ಮಾಡ್ಕೊಳ್ಳೋಣ ಅಂತ ಮಾತಾಡುವಾಗ ಸಿಯಾನ್ ಒಂದು ಬೆಟ್ ಕಟ್ತಾನೆ. ಜೆ ನಾನು ಈ ಸತಿ ಎಕ್ಸಾಮ್ ಅಲ್ಲಿ 100 out of 100 ತೆಗಿತೀನಿ, ಏನ್ ಬೆಟ್ಟು ಅಂದಾಗ, ಸರಿ ಆಯ್ತಪ್ಪ ಬೆಟ್ಟು, ನಿನ್ನ ಹತ್ರ ತೆಗಿಯಲ್ಲ ಅಂತ ನನಗೆ ಕನ್ಫರ್ಮ್ ಆಗಿ ಗೊತ್ತು, ನಾನ್ ಬೇಕಾಗಿದ್ರೆ ತಲೆ ಕಲರ್ ಮಾಡ್ಕೊಂತೀನಿ ಅಂದಾಗ ಸಿಯಾನ್ ಹೇಳ್ತಾನೆ, ಏನು ತಲೆ ಕಲರ್ ಮಾಡ್ಕೊಂತೀಯ, ಅದೆಲ್ಲ ನಿನ್ ಕೈಯಲ್ಲಿ ಆಗಲ್ಲ ಅಂದಾಗ, ಯಾಕೆ ನನ್ ಕೈಯಲ್ಲಿ ಆಗೋದಿಲ್ಲ, ಇವ್ರು ಎಲ್ಲ ಮಾಡ್ಕೊಂಡಿದ್ದಾನಲ್ವ ಅಂದಾಗ, ಇನ್ನು ಇವ್ರಿ ತಲೆ ಕಲರ್ ಹಾಕೊಂಡಿದ್ದಾನೆ ಅಂತ ಅನ್ಕೊಂಡಿದ್ಯಾ, ಅದೊಂದು ಒರಿಜಿನಲ್ ಕಲರ್ ಅಂದ್ರೆ ಇವಳಿಗೆ ಸಖತ್ ಶಾಕು, ಏನು ಒರಿಜಿನಲ್ ಕಲರ್, ಸರಿ ಆಯ್ತು ಬಿಡು, ನಿನ್ನ ಹೊರಗಡೆ ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀನಿ ಅಂತ, ಅಂದ್ರೆ ಒಂದು ಪಾರ್ಟಿ ಕೊಡಿಸ್ತೀನಿ ಅನ್ನೋ ತರ ಹೇಳಿದಾಗ ಅವನಂತಾನೆ, ಅದೆಲ್ಲ ಏನು ಬೇಕಾಗಿಲ್ಲ, ಈ ಬೆಟ್ಟಿಗೆ ನೀನು ಓಕೆ ಹೇಳಲೇಬೇಕು, ನಿನ್ಗೆ ಇಷ್ಟವಾಗಿರೋರು ಯಾರಿಗಾದ್ರೂ ನೀನು ಕಿಸ್ ಮಾಡ್ಬೇಕು, ಓಕೆನಾ ಅಂತ ಕೇಳಿದಾಗ ಇವಳು ಕೂಡ ಸ್ವಲ್ಪ ಯೋಚನೆ ಮಾಡಿದವಳು, ಸರಿ ಬಿಡು ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ, ನಿನ್ ಕೈಲಿ ಮಾರ್ಕ್ಸ್ ಎತ್ತಕ್ಕಾಗಲ್ಲ, ನಾನು ಯಾರಿಗೂ ಕಿಸ್ ಮಾಡಲ್ಲ ಅಂತ ಹೇಳಿ ಇಬ್ರು ಹಂಗೆ ಜಾಲಿಯಾಗಿ ಮಾತಾಡ್ಕೊಂತ ಇರ್ತಾರೆ. ಹಂಗೆ ಒಂದಿನ ಸಿಯಾನು ಮತ್ತೆ ನಮ್ ಜೆ ಇಬ್ರು ಒಂದು ಹಾಲೋವಿನ್ ಪಾರ್ಟಿ ನಡೀತಾರೋ ಜಾಗಕ್ಕೆ ಹೋಗ್ತಾರೆ. ಅಲ್ಲಿರೋ ಪೂರಾ ಮಕ್ಳುನು ಅಂದ್ರೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಳೇ ಇರ್ತಾರೆ, ದೊಡ್ಡವ್ರು ಯಾರು ಕಾಣಿಸ್ತಾ ಇಲ್ಲ. ಇವಳು ಕೇಳ್ತಾಳೆ, ಏನೋ ಇದು ಎಲ್ಲ ಇಷ್ಟೇ ಇದಾರೆ, ನೀನ್ ಬೇರೆ ತರ ವೇಷ ಹಾಕೊಂಡ್ ಬಂದಿದ್ಯಾ ಯಾಕೋ ಅನ್ನೋ ತರ ಕೇಳಿದಾಗ, ಇಲ್ಲಿ ಚಾಕ್ಲೇಟ್ಸ್ ಕ್ಯಾಂಡೀಸ್ ಎಲ್ಲ ಕೊಡ್ತಾರೆ ಗೊತ್ತಾ, ಸೂಪರ್ ಆಗಿರುತ್ತೆ ಬಾಬಾ ಅಂತ ಹೇಳಿ ಸಖತ್ ಎಂಜಾಯ್ ಮಾಡಕ್ಕೆ ಅಂತ ಹೋಗ್ತಾರೆ. ಅಲ್ಲಿರೋದೆಲ್ಲ ಚಿಕ್ಕ ಚಿಕ್ಕ ಮಕ್ಳೆ ತಾನೆ. ಅಲ್ಲಿ ಕೈರನ್ ಇರೋದನ್ನ ಕೂಡ ಗಮನಿಸ್ತಾಳೆ. ಇವನ್ನೆಲ್ಲೋ ನೋಡ್ದಂಗಿದ್ಯಲ್ವಾ, ಕೈರನ್ ಅಲ್ವಾ ಅಂತ ಇವಳು ಯೋಚನೆ ಮಾಡಿದವಳು ಆ ಜಾಗಕ್ಕೆ ಇನ್ನೊಂದು ಹುಡುಗಿ ಬಂದು ನಮ್ಮ ಜೆಗೆ ಚಾಕ್ಲೇಟ್ ಎಲ್ಲ ಕೊಟ್ಬಿಟ್ಟು ಹೋಗ್ತಾಳೆ. ಅವ್ನು ಕೂಡ ಹತ್ರ ಬರ್ತಾನೆ, ಇದು ಚಿಕ್ಕ ಮಕ್ಳಿಗಾಗಿರೋ ಪಾರ್ಟಿ, ನೀನ್ ಏನಕ್ಕೆ ಇಲ್ಲಿ ಬಂದೆ ಅಂತ ಅವ್ರ ಕೈಲಿರೋ ಚಾಕ್ಲೇಟ್ ಕೂಡ ಕಿತ್ಕೊಂಡ. ಇವಳು ಕೇಳ್ತಾಳೆ, ನಿನ್ ಹೆಸರು ಕೈರ್ ಅಂತಾನೆ ಅಂದ್ರೆ, ನನ್ನ ಹೆಸರಿಟ್ಟೆಲ್ಲ ಕರಿಬೇಡ ಅಂತ ಇನ್ನು ಕೊಬ್ಬಿಂದಾನೆ ಆನ್ಸರ್ ಮಾಡ್ತಾನೆ. ಕೈಫರ್ ತಮ್ಮ ಅಂದ್ರೆ ಅಷ್ಟ್ ಮಾತ್ರ ಇಲ್ಲ ಅಂದ್ರೆ ಹೆಂಗೆ, ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಕೈಫರ್ ಕೂಡ ಬಂದ್ಬಿಟ್ಟ. ಆ ಚಾಕ್ಲೇಟ್ ನ ಮತ್ತೆ ಕಿತ್ತಿ ಜೆಗೆ ಕೊಟ್ಬಿಟ್ಟು, ನಿನ್ಗೆ ಎಷ್ಟು ಸತಿ ಹೇಳಿದೀನಿ ದೊಡ್ಡವ್ರ ಹತ್ರ ನಡ್ಕೊಂಬಾರ್ದು ಅಂತ, ನಿನ್ನ ತಲೆದ ವಿಷಯನ ನೀನೇನಕ್ಕೂ ತಗೊಳ್ತೀಯಾ, ಹೋಗೋ ಇಲ್ಲಿಂದ ಅಂತ ಹೇಳಿದ್ರೆ ಜೆ ಹೇಳ್ತಾಳೆ, ಚೇಚೆ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಪರವಾಗಿಲ್ಲ ತಗೊಳ್ಳೋ ನೀನು ಅಂತ ಹೇಳಿ ಆ ಚಾಕ್ಲೇಟ್ ನ ಮತ್ತೆ ಕೇರನ್ಗೆ ಕೊಟ್ಟಾಗ ಅವ್ನಿಗೆ ಸಖತ್ ಸಂತೋಷ ಆಗುತ್ತೆ. ನನಗೆ ಚಾಕ್ಲೇಟ್ ಸಿಕ್ತು ಅಂತ ಅವ್ನ ಅಲ್ಲಿಂದ ಓಡೋದ. ಇವರಿಬ್ರು ಇತರ ನಿಂತ್ಕೊಂಡು ಮಾತಾಡಬೇಕಾದ್ರೆ ಇನ್ನೊಬ್ಬ ಬಂದು ಒಂದ್ ಚಿಕ್ಕ ಹುಡುಗಿನ ಕರ್ಕೊಂಡು ಸಿಯಾನ್ ಮೇಲೆ ಕಂಪ್ಲೇಂಟ್ ಮಾಡಕ್ಕೆ ಅಂತ ಬರ್ತಾನೆ. ಏನಮ್ಮ ಇವನು ನಿಮ್ ಹುಡ್ಗನ ನಮ್ ಹುಡ್ಗಿ ಕೈಯಲ್ಲಿರೋ ಚಾಕ್ಲೇಟ್ ಎಲ್ಲ ಕಿತ್ಕೊಂಡ್ ತಿಂತಾ ಇದ್ದಾನೆ ಅಂತ ಸಿಯಾನ್ ಮೇಲೆ ಕಂಪ್ಲೇಂಟ್ ಮಾಡಿದಾಗ ಅವ್ನಂಗೆ ಅವಳು ಚಿಕ್ಕ ಮಗು ತರ ಬಿಕ್ಕರ್ಸ್ಕೊಂಡ್ ನಿಂತಿರ್ತಾನೆ. ಇವಳು ಅಯ್ಯೋ ರಿಯಲಿ ಸಾರಿ, ತಗೊಳ್ಳಿ ಚಾಕ್ಲೇಟ್ ಅಲ್ಲಿ ನಿಮ್ಗೆ ತಗೊಳ್ಳಿ ಅಂತ ಹೇಳಿದಾಗ ಅವನೇನ್ ಅನ್ಕೊಂಡ ಅಂತ ಗೊತ್ತಿಲ್ಲ. ಇವಳನ್ನ ಸ್ವಲ್ಪ ನೋಡ್ದವನು, ನೀನ್ ಸಿಂಗಲ್ ಅಂತ ಕಾಣಿಸುತ್ತೆ, ನಾವಿಬ್ರು ಡೇಟ್ ಮಾಡೋಣ ಅಂತ ಡೈರೆಕ್ಟ್ ಆಗಿ ಕೇಳ್ಬಿಟ್ಟ. ಇದನ್ನ ಕೇಳಿಸ್ಕೊಂಡು ಕೈಫರ್ಗೆ ಟೆನ್ಷನ್ ಆಗೋಯ್ತು. ಯಾವನೋ ನೀನು, ಅದಕ್ಕೆಲ್ಲ ಅವಳು ಅಲೌಡ್ ಇಲ್ಲ, ನೀನೋಗ ಬಾಯ್ ಮುಚ್ಕೊಂಡು ಅಂದ್ರೆ ಅವ್ನ್ ಕೇಳ್ತಲ್ಲ, ನೀನ್ ಯಾವನೋ ಹುಡುಗಿಗೆ ಅಪ್ಪನ ಅಂತ ಕೇಳ್ತಾನೆ. ಏನು ಅಪ್ಪನ, ನನ್ನ ಅಪ್ಪನೂ ಅಲ್ಲ, ಅವ್ರ ಅಪ್ಪಗಿಂತ ಮೋಸವಾದವನು, ಬಾಯ್ ಮುಚ್ಕೊಂಡು ಜಾಗ ಖಾಲಿ ಮಾಡು ಅಂತ ಹೇಳಿದ್ರೆ ಇವಳು ಹೇಳ್ತಾಳೆ, ಸುಮ್ನೆ ಏನಕ್ಕೆ ಈ ಜಾಗದಲ್ಲಿ ಜಗಳ, ನನಗೆ ಡೇಟ್ ಮಾಡಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ, ನೀವು ಹೋಗಿ ತಗೊಳ್ಳಿ ಚಾಕ್ಲೇಟ್ ತಗೊಂಡು ಹೊರಟೋಗಿ ಅಂತ ಹೇಳಿದ್ರೆ ಅವ್ನು ಹೋಗ್ತಾ ಇಲ್ಲ. ಓ ನೀನ್ ಮಾತಾಡೋದ್ರೆ ಬಾಯ್ ಫ್ರೆಂಡ್ ತರ ಇದೆ, ಏನು ನಿನ್ ಗರ್ಲ್ ಫ್ರೆಂಡ್ ಆ ಹುಡುಗಿ ಅಂತ ಕೇಳಿದಾಗ ಕೈಫರ್ಗೆ ಇನ್ನೂ ಟೆನ್ಷನ್ ಆಗೋಯ್ತು. ಇವಳು ಹೇಳ್ತಾಳೆ, ನೋ ನನಗೆ ಬಾಯ್ ಫ್ರೆಂಡ್ ಅಲ್ಲ, ಯಾರು ಇಲ್ಲ, ನನ್ನ ಬಾಯ್ ಫ್ರೆಂಡ್ ಅಲ್ಲ ಅಂತ ಹೇಳಿದಾಗ ಇವ್ನಿಗೆ ಇನ್ನೂ ಬಾಯ್ ಮುಚ್ಕೊಂಡು ಹೋಗದೆ ಬೇಕಂತಾನೆ ರೇಗಿಸ್ತಾ ಇರ್ತಾನೆ. ಇನ್ನೇನು ಅಪ್ಪನೂ ಅಲ್ಲ ಬಾಯ್ ಫ್ರೆಂಡು ಅಲ್ಲ, ಇನ್ನೇನೋ ನಿನ್ ಪ್ರಾಬ್ಲಮ್, ನೀನ್ ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳೋ ಅಂತ ಹೇಳಿದ್ರೆ ಕೈಫರ್ಗೆ ಟೆನ್ಷನ್ ಆಗೋಯ್ತು. ಟಕ್ಕಂತ ನಮ್ ಹೀರೋ ಇಂದು ಕೈನ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟ. ಇಲ್ಲೋಡು ನಾನು ಅವಳ ಹಸ್ಬೆಂಡ್, ಓಕೆನಾ, ಅರ್ಥ ಆಯ್ತಾ, ಇನ್ನೂ ಮಾತಾಡ್ತೀಯ ನೀನು ಅಂತ ಕೇಳಿದಾಗ ಅವನಂಗೆ ಭಯ ಪಟ್ಕೊಂಡು ಅಲ್ಲಿಂದ ಓಡೋದ. ಇವ್ರಿಬ್ರ ಕೈ ಹಿಡ್ಕೊಂಡು ನಿಂತ್ಕೊಂಡಿರೋದ್ರ ನೋಡ್ಬಿಟ್ಟು ಸಿಯಾನ್ಗೆ ಒಂಥರ ನಗು ಬರ್ತಾ ಇರುತ್ತೆ. ಒಂದ್ ಕಡೆಗೆ ಬಿಕ್ಕರ್ಸ್ಕೊಂಡು ನೋಡ್ತಾ ಇರ್ತಾನೆ. ಸ್ವಲ್ಪ ತಲೆ ಮಕ್ಳೆಲ್ಲ ಆಡಕ್ಕೆ ಹೋಗ್ತಾ ಇದಾರೆ ಅಂತ ಹೇಳಿ ಸಿಯಾನ್ ಕೂಡ ಚಿಕ್ಕ ಮಕ್ಳ ಜೊತೆ ಆಡಕ್ಕೆ ಅಂತ ಹೊರಟೋದ. ಇಲ್ಲಿ ಇತ್ರ ಇವ್ನು ಗಟ್ಟಿಯಾಗಿ ಕೈ ಹಿಡ್ಕೊಂಡಿರೋದ್ರ ನೋಡ್ತಾ ಇದ್ರೆ ಇವಳು ಒಂಥರ ತುಂಬಾನೇ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಇದೆಲ್ಲ ಮುಟ್ಕೊಂತಾಳೆ, ಸೈಲೆಂಟ್ ಆಗ್ಬಿಟ್ಲು. ಆಮೇಲೆ ಅವ್ನು ಹೇಳ್ತಾನೆ, ನಾನು ಹೇಳ್ದೆ ತಾನೆ ಕೈಕೋ ಒಳ್ಳೆಯವನಲ್ಲ ಅಂತ, ನೋಡಿ ಇವಾಗ ಅವ್ನು ಮಾಡಿರೋ ಕೆಲ್ಸದಿಂದ ಸ್ಕೂಲಿಂದ ಕೂಡ ಅವನನ್ನ ತೆಗೆದ್ಬಿಟ್ಟಿದ್ದಾರೆ ಅಂದಾಗ ಹೌದೌದು ಹ್ಯಾರಿಸ್ ಕೂಡ ಅದನ್ನೇ ಹೇಳ್ತಾ ಇದ್ದ, ನಾನೇ ಅವ್ನ ಮಾತನ್ನ ನಂಬಿಲ್ಲ ಅಂತ ಹೇಳಿದಾಗ ಅದಕ್ಕೆ ಹೇಳೋದು ಹಸ್ಬೆಂಡ್ ಮಾತೆಲ್ಲ ನಂಬೇಕು ಕೇಳ್ಬೇಕು ಅಂತ ಹೇಳಿದಾಗ ಇವಳಿಗೊಂಥರ ಹಸ್ಬೆಂಡ್ ಅಂತ ಹೇಳ್ತಾ ಇದ್ರೆ ಒಂಥರ ಡಿಸ್ಟರ್ಬ್ ಆಗುತ್ತೆ, ಸೈಲೆಂಟ್ ಆಗಿ ನಿಂತಿರ್ತಾಳೆ. ಆಮೇಲೆ ಅವನೇ ಹೇಳ್ತಾನೆ, ಇಲ್ಲೆಲ್ಲ ಬರೀ ಚಿಕ್ಕ ಮಕ್ಳೇ ಇದಾರೆ, ಪಾರ್ಟಿ ತರ ಬೋರಿಂಗ್ ಆಗಿಲ್ವಾ, ಬಾ ನಾವು ಬೇರೆ ಒಂದ್ ಜಾಗಕ್ಕೆ ಹೋಗೋಣ ಅಂದಾಗ ಇವಳು ಕೂಡ ಸರಿ ಆಯ್ತು ಅಂತ ಕೈಫರ್ ಜೊತೆ ಹೋಗಕ್ಕೆ ಶುರು ಮಾಡಿದ್ಲು. ಇದನ್ನ ಗಮನಿಸೋ ಸಿಯಾನು ಮತ್ತೆ ಆ ಕೈರನ್ ಇಬ್ರು ನಾವು ಬರ್ತೀವಿ ಅಂತ ಅವ್ರು ಹಿಂದ್ಗಡೆನೆ ಹೋಗ್ತಾರೆ. ಇವಾಗ ಅಡಲ್ಟ್ಸ್ ಗೆ ಅಂದ್ರೆ ದೊಡ್ಡೋರ್ಗೆ ನಡೀತಾರ ಪಾರ್ಟಿನ ತೋರಿಸ್ತಾರೆ. ಅಲ್ಲಿ ಬರೀ ಡ್ರಿಂಕ್ಸ್ ಅದು ಇದು ಅಂತ ಇರುತ್ತೆ. ಕೈಫರ್ ಇವಳನ್ನ ಒಂದ್ ಜಾಗದಲ್ಲಿ ಇರು ಅಂತ ಹೇಳಿ ಇವನೆಲ್ಲ ಹೋಗಿರ್ತಾನೆ. ಆ ಟೈಮ್ ಅಲ್ಲಿ ಆ ಜಾಗಕ್ಕೆ ಇನ್ನೊಬ್ಬ ಬಂದ್ಬಿಟ್ಟು, ಏ ಬ್ಯೂಟಿ ಬರ್ತೀಯ ನನ್ ಜೊತೆ ಡ್ಯಾನ್ಸ್ ಮಾಡು ಅಂತ ಕರೆದಾಗ ಅವಳು ಇಲ್ಲ ನನ್ಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ಬೇಡ ಅಂದಾಗ ಏನ್ ಒಂದ್ ರಾತ್ರಿ ತಾನೆ ಬಾ ಪರವಾಗಿಲ್ಲ ಅಂತ ಫೋರ್ಸ್ ಮಾಡ್ತಾನೆ. ಆ ಟೈಮ್ ಅಲ್ಲಿ ಇನ್ನೊಂದು ಹುಡುಗ ಬಂದ್ಬಿಟ್ಟು ಹೇಳ್ತಾನೆ, ಮುಖಕ್ಕೆ ಮಾಸ್ಕ್ ಎಲ್ಲ ಹಾಕೊಂಡಿರ್ತಾನೆ, ಕಣ್ಣು ಮಾತ್ರ ಬ್ಲೂ ಕಲರ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ಅವ್ನು ಹೇಳ್ತಾನೆ, ಅವಳು ನನ್ ಜೊತೆ ಬಂದಿರೋದು ಬಾಯ್ ಮುಚ್ಕೊಂಡು ನಿನ್ ಕೆಲ್ಸ ನೀನ್ ನೋಡೋ ಅಂತ. ಆಮೇಲೆ ಇವಳ ಕಣ್ಣ ಗಮನಿಸಿದ ತಕ್ಷಣ ಅವಳಿಗೆ ಅರ್ಥ ಆಗೋಯ್ತು, ಕಾರಲ್ಲಿ ಅವಾಗ ಬಂದು ಮಾತಾಡಿಸ್ತಾನಲ್ಲ ಅವನೇ ಅಲ್ವಾ ಅಂತ. ಆಕ್ಚುಲಿ ಇವನ ಹೆಸರೇ ಪರ್ಸಿ. ಅವ್ನ್ ಬಂದು ಕೇಳ್ತಾನೆ, ಇವಳು ನೀನು ಅವತ್ತು ಕಾರಲ್ಲಿ ಅಂತ ಮಾತಾಡ್ಸೋಷ್ಟ್ರಲ್ಲಿ ಅವ್ನು ಹೇಳ್ತಾನೆ, ಹೌದು ನಿನ್ ತಲೆಯಲ್ಲಿ ತುಂಬಾನೇ ಕ್ವೆಶ್ಚನ್ಸ್ ಓಡ್ತಾ ಇದೆ ಅಂತ ನನಗೆ ಚೆನ್ನಾಗೇ ಗೊತ್ತು, ಇದಕ್ಕೆಲ್ಲ ನಾನು ಆನ್ಸರ್ ಮಾಡ್ತೀನಿ, ನಾನು ಇನ್ನ ಸಪರೇಟ್ ಆಗಿ ಮೀಟ್ ಮಾಡಿ ಒಂದಿನ ಮಾತಾಡ್ಬೇಕು, ಯಾವಾಗ ನೀನ್ ಫ್ರೀ ಇರ್ತೀಯ ಅಂತ ಹೇಳು, ಇದು ನನ್ನ ನಂಬರ್ ಅಂತೆಲ್ಲ ಅದನ್ನೆಲ್ಲ ಕೊಟ್ಟಾಗ ಇವಳಿಗೆ ಏನ್ ಅರ್ಥ ಆಗ್ತಾ ಇಲ್ಲ. ನಿನ್ ಹೆಸರೇನು ಅಂತ ಕೇಳಿದ್ರೆ ನನ್ನ ಹೆಸರು ಪರ್ಸಿ ಮರಿಯಾನೋ ಅಂತ ಹೇಳ್ತಾನೆ. ಏನು ನನ್ ಸರ್ನೇಮು ನಿನ್ ಸರ್ನೇಮು ಒಂದೇ ತರ ಇದೆ, ನನಗೇನು ಅರ್ಥ ಆಗ್ತಾ ಇಲ್ವೇ ಅಂದಾಗ, ನೀನ್ ತುಂಬಾ ಓವರ್ ಆಗಿ ಕನ್ಫ್ಯೂಸ್ ಆಗ್ಬೇಡ, ತಗೋ ಇದು ನನ್ನ ನಂಬರು, ನನಗೆ ಕಾಲ್ ಮಾಡು, ನಾವಿಬ್ರು ಮಾತಾಡೋಣ, ಒಂದ್ ಹತ್ರ ಮೀಟ್ ಮಾಡ್ಕೊಂಡ್ರೆ ಎಲ್ಲ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗುತ್ತೆ ಅಂದಾಗ ಇವಳು ಸರಿ ಆಯ್ತು ಅಂತ ಅದೇ ಕನ್ಫ್ಯೂಷನ್ ಅಲ್ಲೇ ಕೂತಿರ್ತಾಳೆ. ಸ್ವಲ್ಪತ್ತಿಗೆ ಇವ್ರು ಕೂಡ ಬಂದು ಮಾತಾಡಿಸ್ತಾನೆ ಕೈಫರು. ಯಾರದು ಅಂತ ಕೇಳಿದಾಗ ಇಲ್ಲ ಗೊತ್ತಿರೋ ಹುಡುಗ ತರ ಇತ್ತು ಅದಕ್ಕೆ ಮಾತಾಡಿಸ್ತಾ ಇದ್ದೆ ಅಂತ ಇವಳು ಏನೋ ಹೇಳಿ ಮ್ಯಾನೇಜ್
ಮ್ಯಾನೇಜ್ ಮಾಡಿದ್ಲು. ಅಲ್ಲಿ ನೋಡಿದ್ರೆ ಸಿಯಾನ್ ಅಲ್ಲಿರೋ ಹುಡುಗಿರ ಹತ್ರ ಎಲ್ಲ ಡ್ಯಾನ್ಸ್ ಆಡ್ಕೊಂಡು ಫ್ಲರ್ಟ್ ಮಾಡ್ತಾ ಇರ್ತಾನೆ. ಇದನ್ನ ನೋಡಿ ಜೆ ಮತ್ತೆ ಕೈಫರ್ ಇಬ್ರು ನಗ್ತಾ ಇರ್ತಾರೆ. ನಾನು ಫಸ್ಟ್ ಇವ್ರ ಮೇಲೆ ರಾಕಿ ಹತ್ರ ಹಾಕೊಡ್ತೀನಿ ಇರೋಳು ಸರಿಯಾಗಿ ಆಗ್ತದಕ್ತಾಳೆ ಇವನನ್ನ ಅಂತ ಹೇಳಿ ಮಾತಾಡ್ಕೊಳ್ಳುವಾಗ ಇವಳೆ ಕೇಳ್ತಾಳೆ, ಹೌದು ನಿನ್ ಮಾತ್ರ ಕಿತ್ರ ಒಳ್ಳೆ ಒಂಥರ ಕುತ್ಕೊಂಡಿದ್ಯಾ, ಓವರ್ ಆಗಿ ಆಕ್ಟಿಂಗ್ ಎಲ್ಲ ಮಾಡ್ಬೇಡ ಆಯ್ತಾ, ಹುಡುಗಿರೆಲ್ಲ ಇದಾರೆ ಹೋಗಿ ಡ್ಯಾನ್ಸ್ ಆಡೋಗು, ನಾನೇನ್ ಅನ್ಕೊಳ್ಳಲ್ಲ ಅಂತ ಅವಳ ಅಂದಾಗ, ಇಲ್ಲ ನನ್ಗೆ ದೂರದಿಂದ ಅದನ್ನೆಲ್ಲ ನೋಡಕ್ ಇಷ್ಟ, ನನ್ಗೆ ಡ್ಯಾನ್ಸ್ ಎಲ್ಲ ಮಾಡಕ್ ಇಷ್ಟ ಇಲ್ಲ ಅಂದಾಗ, ತುಂಬಾ ಓವರ್ ಆಗಿ ಸೀನ್ ಹಾಕ್ಬಿಡಕಣೋ, ನನ್ ಕೈಲಿ ಆಗ್ತಲ್ಲ, ತಿಂದಿ ಜೀರ್ಣ ಆಗಲ್ಲ, ಆಮೇಲೆ ಹೋಗೋ ಅಂತ ಹೇಳಿದ್ರೆ, ಸರಿ ಆಯ್ತು ಬಿಡು ನಿನ್ಗೆ ಅದೇ ಆಸೆ ಅಂದ್ರೆ ನಾನು ಹೋಗಿ ಡ್ಯಾನ್ಸ್ ಆಡ್ತೀನಿ ಅಂತ ಅಲ್ಲೊಂದು ಹುಡುಗಿ ಹತ್ರ ಹೋಗಿ ಡ್ಯಾನ್ಸ್ ಆಡ್ಬೇಕಾದ್ರೆ ಹುಡುಗಿ ಉರ್ದೋಯ್ತು. ಇವಳು ಹೋಗ್ಬಿಟ್ಟು ಸೆಂಟ್ರಲ್ ನಿಂತ್ಕೊಂಡು ಅವ್ರನ್ನೆಲ್ಲ ಇಮಿಟೇಟ್ ಮಾಡಿ ಡ್ಯಾನ್ಸ್ ಆಡ್ತೀನಿ ಅನ್ನೋ ಹೆಸರಲ್ಲಿ ಕೋತಿ ತರ ಡ್ಯಾನ್ಸ್ ಆಡ್ತಾ ಇದ್ರೆ ಹಿಂದ್ಗಡೆ ಹುಡುಗಿ ಅವಾಗ ತಡ್ತಾನೆ ಇರ್ತಾಳೆ. ಅವಳಲ್ಲಿ ಇವಳನ್ನ ಹೊಡೆದ್ಬಿಡ್ತಾಳಂತ ಕೈಫರ್ ಬಂದ್ಬಿಟ್ಟು, ಸರಿ ಜೆಜೆ ಬಾ ನಾವಿಬ್ರು ಡ್ಯಾನ್ಸ್ ಆಡೋಣ ಅಂತ ಕರೆದಾಗ ಅವಳು ಕೂಡ ಸರಿ ಆಯ್ತು ಅಂತ ಹೇಳ್ತಾಳೆ. ಇನ್ನೇನ್ ಇವ್ರು ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಬೇಕನ್ನೋಷ್ಟ್ರಲ್ಲಿ ಅಲ್ಲಿ ಮ್ಯೂಸಿಕ್ ನ ಚೇಂಜ್ ಮಾಡ್ಬಿಟ್ಟು ಒಂಥರ ಮೆಲೋಡಿಯಸ್ ಆಗಿ ಕಪಲ್ಸ್ ಆಡೋ ತರ ಒಂದು ಮ್ಯೂಸಿಕ್ ನ ಹಾಕ್ಬಿಟ್ರು. ಸೊ ಅಲ್ಲಿ ಬರೀ ಕಪಲ್ಸ್ ಲವರ್ಸ್ ಮಾತ್ರ ಡ್ಯಾನ್ಸ್ ಆಡ್ತಿದ್ದಾರೆ, ಮಿಕ್ತವರೆಲ್ಲ ದೂರ ಹೊರಟಿದ್ರು. ಇವ್ರಿಬ್ರಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಸರಿ ಆಡೋಣ ಅಂತ ಹೇಳಿ ಹಂಗೆ ಇಬ್ರು ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಳಿಗಂತ ಅವ್ನ ಮುಖನ ನೋಡಿ ಡ್ಯಾನ್ಸ್ ಮಾಡಕ್ಕೆ ಅವಳಿಗೆ ಆಗ್ತಾ ಇಲ್ಲ, ಒಂಥರ ತುಂಬಾನೇ ಡಿಸ್ಟರ್ಬ್ ಆಗ್ಬಿಟ್ಲು. ತಲೆ ಕೆಡೆ ಬಗ್ಗಿಸ್ಕೊಂಡಿರ್ತಾಳೆ. ಇವ್ನು ಹೇಳ್ತಾನೆ, ಇವಾಗ ಏನಕ್ಕೆ ತಲೆ ಕೆಡೆ ಬಗ್ಗಿಸ್ಕೊಂಡಿದ್ಯಾ, ತಲೆ ಎತ್ತು ನನ್ ಕಣ್ಣ ನೋಡು ಅಂದಾಗ ಇವಳು ಒಂದ್ ಸ್ವಲ್ಪ ತಿಕ್ಕಿ ಹಂಗೆ ಹಿಂಗೆ ಮಾಡ್ಕೊಂಡು ಕಣ್ಣ ನೋಡ್ತಾಳೆ. ಇಬ್ರು ಹಂಗೆ ಲೈಟ್ ಆಗಿ ಡ್ಯಾನ್ಸ್ ನ ಸ್ಟಾರ್ಟ್ ಮಾಡಿದ್ರು. ಆಲ್ಮೋಸ್ಟ್ ತುಂಬಾ ರೊಮ್ಯಾಂಟಿಕ್ ಕಪಲ್ ತರನೇ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಬಟ್ ಇವ್ನ್ ಏನ್ ಅನ್ಕೊಂಡ ಅಂತ ಗೊತ್ತಿಲ್ಲ, ಸಾರಿ ನಮ್ ಜೆ ಏನ್ ಅನ್ಕೊಂಡ್ಲ ಅಂತ ಗೊತ್ತಿಲ್ಲ, ಟಕ್ಕಂತ ಅವನನ್ನ ಹಗ್ ಮಾಡ್ಕೊಂಡ್ಬಿಟ್ಲು. ಇನ್ನ ಅವ್ನ್ ಸುಮ್ನೆ ಇರ್ತಾನ, ಅವ್ನ್ ಕೂಡ ನತ್ತಿಗೆ ಮುತ್ ಕೊಟ್ಟ. ಆಲ್ಮೋಸ್ಟ್ ಅವರಲ್ಲಿರೋ ಫೀಲಿಂಗ್ಸ್ ನ ಹೇಳ್ಕೊಳ್ದೇನೆ ಎಕ್ಸ್ಪ್ರೆಸ್ ಮಾಡೋ ತರನೇ ಇರುತ್ತೆ ಇಲ್ಲಿ ಅವ್ರಿಬ್ರು ಮಾಡೋದನ್ನ ನೋಡಿದ್ರೆ. ಕ್ಲೈಮೇಟು ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಲೈಟಿಂಗ್ಸ್ ಚೆನ್ನಾಗಿದೆ. ಇನ್ನಿಬ್ರು ಕಪಲ್ಸ್ ಇದ್ರೆ ಏನೇನ್ ಮಾಡ್ತಾರೆ. ಕೈಫರ್ ಕೂಡ ಅವಳಿಗೆ ಕಿಸ್ ಮಾಡ್ಬಿಟ್ಟು ಅವಳಂಗೆ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾಳೆ. ಮೀನ್ಸ್ ಆಕ್ಸೆಪ್ಟ್ ಮಾಡ್ಕೊಂಡಂಗೆ ಇರುತ್ತೆ. ಕಂಪ್ಲೀಟ್ ಆಗಿ ಜಾಗದಲ್ಲಿ ಜೆ ಬಂದು ಕೈಫರ್ನ ತುಂಬಾನೇ ಇಷ್ಟ ಪಡ್ತಿದ್ದಾಳೆ ಅಂತ ಗೊತ್ತಾಗೋಯ್ತು. ಕೈಫರ್ ಕೂಡ ಹಂಗೆ ಇಷ್ಟ ಪಡ್ತಿದ್ದಾನೆ, ಬಟ್ ಇವಾಗವರೆಗೂ ಇಲ್ಲ ನನ್ ಪ್ಲಾನ್ಗೆ ಅಂತ ಹೇಳ್ತಿದ್ದಾನೆ. ಅದೆಷ್ಟವರೆಗೂ ನಿಜ ಅಂತ ಗೊತ್ತಿಲ್ಲ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.